ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿ ಬಾಲಕೃಷ್ಣರವರು ರಾಮನಗರದಲ್ಲಿ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಕಿರುಹೊತ್ತಿಗೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಬೈರಮಂಗಲ ಮತ್ತು ಕಂಚಗಾರಪಳ್ಳಿ ವ್ಯಾಪ್ತಿಯ ಪ್ರದೇಶದ ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ನಾವು ಏನೇನು ಸವಲತ್ತುಗಳನ್ನು ಕೊಡ್ತೀವಿ, ಏನೇನು ಇದರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಪಾಪ ಒಂದು ಪ್ರಯತ್ನಕ್ಕೋಸ್ಕರ ಈ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪಾಪ ಮಾನ್ಯರಿಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಯಾಕೋ ಈ ಕಿರುಹೊತ್ತಿಗೆಯನ್ನ ರೈತರ ಸಭೆ ಕರೆದು ಬೈರಮಂಗಲದಲ್ಲಿ ಬಿಡುಗಡೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ. ಪಾಪ ಯಾಕೋ ಅವರು ಯಾಕೆ ಅಂಜಿಕೆ, ಅಳುಕು, ಭಯ ಬೈರಮಂಗಲಕ್ಕೆ ಬರಕ್ಕೆ. ಅಲ್ಲಿ ಯಾರೋ 30 ಜನ ರೈತರುಗಳನ್ನ ಇವರು ರೈತರುಗಳು ಅಂತ ಕರೆದ್ಬಿಟ್ಟು 4 ಗೋಡೆ ಮಧ್ಯದಲ್ಲಿ ಅದಿಬಿಡಿ ಆಫೀಸ್ನಲ್ಲಿ ಕುಂಡ್ರಿಸ್ಕೊಂಡು ಕಿರುಹೊತ್ತಿಗೆ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿ ಅಶುಶಾಲ ಹೋಗ್ಬಿಟ್ಟ ತಕ್ಷಣ ರೈತರೆಲ್ಲ ಒಪ್ಪಿಟ್ಟವ್ರೆ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಮಹನೀಯರಿಗೆ ಸ್ವಲ್ಪ ಗೌರವ, ಘನತೆ, ಆ ಭಾಗದ ರೈತರ ಆ ಬಳಲೇನಿದೆ ಅದೇನನ್ನ ಅರ್ಥ ಆಗಿದ್ರೆ ಅವರು ಅದಿಬಿಡಿ ಅಧ್ಯಕ್ಷ, ಅದಿಬಿಡಿ ಡೈರೆಕ್ಟರ್ಗಳೆಲ್ಲ ಬಂದು ರೈತರ ಹತ್ರ ಅಲ್ಲಿ ಒಬ್ಬ ಬಿಡುಗಡೆ ಮಾಡಬೇಕಾಯ್ತು. ಬಿಡುಗಡೆ ಮಾಡಿದ್ರಲ್ಲಿ ಏನ್ ಹೇಳಿದ್ದಾರೆ, ಕೌಶಲ್ಯಾಭಿವೃದ್ಧಿ ಮಾಡ್ತೀವಂತೆ, ತರಬೇತಿ ಕೊಡ್ತಾರಂತೆ, ಯಾರ್ಯಾರು ವಿದ್ಯಾವಂತರು ಯುವಕರಿಗೆ ಉದ್ಯೋಗ ಕೊಡ್ತಾರಂತೆ, ಜಮೀನು ಕೊಟ್ಕೊಡ್ಬೇಕಂತೆ. ಇಷ್ಟನ್ನ ಹೇಳಿದ್ದಾರೆ. ಯಾರು ಇವ್ರು ಜಮೀನು ಕೊಡೋರು? ಯಾರು ಇವ್ರು ರೈತರ ಮಕ್ಕಳು ನಮಗೆ ಕೌಶಲ್ಯಾಭಿವೃದ್ಧಿ ಕೊಡಿ ಅಂತ ಇವ್ರ ಮುಂದೆ ಅರ್ಜಿ ಹಾಕೋತಿರೋರು? ಪಾಪ ಹೆಣ್ಮಕ್ಳಿಗೆ ಹೇಳಿದ್ದಾರೆ, ಇವ್ರಿಗೆ ಜಮೀನು ಕೊಟ್ಬಿಟ್ಟು ನಮ್ಮ ರೈತ ಮಹಿಳೆಯರು, ನಮ್ಮ ರೈತ ಹೆಣ್ಣು ಮಕ್ಕಳು ಹಪ್ಪಳ ಮಾಡೋದು ಕಲಿಯಕ್ಕೆ, ಸಂಡಿಗೆ ಮಾಡೋದು ಕಲಿಯಕ್ಕೆ, ಖಾರದ ಪುಡಿ ಮಾಡೋದು ಕಲಿಯಕ್ಕೆ, ಉಪ್ಪಿನಕಾಯಿ ಮಾಡೋದು ಕಲಿಯಕ್ಕೆ ಇವರು ಟ್ರೈನಿಂಗ್ ಕೊಡ್ತಾರಂತೆ. ಜಮೀನು ಕೊಟ್ಬಿಟ್ಟು ಹಪ್ಪಳ, ಉಪ್ಪಿನಕಾಯಿ, ಖಾರದ ಪುಡಿ ಮಾಡ್ಕೊಂಡು ಜೀವನ ಮಾಡ್ಬೇಕಂತೆ ಇವ್ರು ಹೇಳ್ತಾ ಇರೋದು. ಕಿರುಹೊತ್ತಿಗೆ ನಾಚಿಕೆ ಆಗಲ್ವಾ ನಿಮಗೆ? ಸ್ವಾಭಿಮಾನಿ ರೈತರುಗಳು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಯೋಗ್ಯತೆ ಇರ್ತಕ್ಕಂಥ ಶಾಸಕನಾಗಿದ್ರೆ ಆ ರೈತರ ಮನೆ ಮುಂದೆ ಬಂದು ನಾನು ಹಿಂಗೆಲ್ಲ ಮಾಡ್ತೀನಿ ಅಂತ ಹೇಳಂತ ಯೋಗ್ಯತೆ, ಕನಿಷ್ಠ ಯೋಗ್ಯತೆ ನಿಮ್ಗಿಲ್ಲ. 4 ಗೋಡೆ ಮಧ್ಯದಲ್ಲಿ ಅಶ್ರು ಶಾಲ ಹಾಕ್ಸ್ಕೊಂಡು ಯಾರೋ 4 ಜನದ ಜೊತೆ ಕುತ್ಕೋಬಿಟ್ಟು ಹೇಳಿದ ತಕ್ಷಣ ರೈತರು ಒಪ್ಕೊಬಿಡ್ಬೇಕಾ? ಮಾಡಿಸಿ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಸಿದಿರಿ, ಮಾಡಿಸಿ, ಸೆಕೆಂಡರಿ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಮಾಡಿಸಿ, ಅವಾರ್ಡ್ ಮಾಡಿ. ಯಾಕೆ ಹಿಂಗೆಲ್ಲ ಕಂಬ ಸುತ್ತಾ ಇದ್ದೀರಿ? DC ಒಂದ್ಸರಿ ಅನೌನ್ಸ್ ಮಾಡೋದು, ಬಾಲಕೃಷ್ಣ ಒಂದ್ಸರಿ ಅನೌನ್ಸ್ ಮಾಡೋದು, DCM ಸಾಹೇಬ್ ಒಂದ್ಸರಿ ಅನೌನ್ಸ್ ಮಾಡೋದು, ತಿರ್ಗಾ ಇವಾಗ ಕಿರುಹೊತ್ತಿಗೆ ಬಿಡೋದು. ಯಾಕೆ ಕಂಬ ಸುತ್ತಿದ್ದೀರಪ್ಪ? ಕುಮಾರಣ್ಣ ಅವರ ಕೂಸು ಅಂತೇಳಿ ಕುಮಾರಣ್ಣ ಅವ್ರ ಬಗ್ಗೆ ಮಾತನಾಡಕ್ಕಾಗುತ್ತೆ, ಆರೋಪ ಮಾಡಕ್ಕಾಗುತ್ತೆ. ಕುಮಾರಣ್ಣ ವಿಚಾರ ಬರ್ತೀನಿ. ಈಗ ನಿಮ್ಗೆ ಯೋಗ್ಯತೆ, ಘನತೆ, ಗೌರವ, ನಿಮ್ಗೇನಾದ್ರೂ ಸ್ವಾಭಿಮಾನ, ನಿಮ್ಗೇನಾದ್ರೂ ಕಿಂಚಿತ್ತು ಈ ಜಿಲ್ಲೆಗೆ, ಈ ತಾಲೂಕಿಗೆ, ನನ್ನ ಕ್ಷೇತ್ರಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಿಮ್ಗೇನಾದ್ರೂ ಅನ್ಸಿದ್ರೆ, ನಿನ್ ತಾಕತ್ತಿದ್ರೆ ಬಂದು ಬೈರಮಂಗಲದಲ್ಲಿ ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಬೇಕಾಗಿತ್ತು ಬಾಲಕೃಷ್ಣ ಅವರೇ. ಅಲ್ಲೆಲ್ಲ ಕುತ್ಕೊಂಡು ಮಾಡೋದು, ಅಲ್ಲೆಲ್ಲ ಕುತ್ಕೊಂಡು ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಮಾಡೋದು. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನು ರಾಜ್ಯ ನಾಯಕ ಆಗ್ಬಿಡ್ತೀನಿ, ನಾನು ಮಂತ್ರಿ ಆಗ್ಬಿಡ್ತೀನಿ, ನಾನು ದಿನ ಕನಕಪುರದವ್ರ ಬಕೆಟ್ ಹಿಡಿತಿದ್ದೀನಿ, ಬಕೆಟ್ ಸಂಸ್ಕೃತಿ ನಂದು, ಬಕೆಟ್ ಹಿಡಿದ್ಬಿಟ್ಟು ತಕ್ಷಣ ನನ್ನ ಏನೋ ಮಾಡ್ಬಿಡ್ತಾರೆ. ನಿನ್ನ ಮೂರ್ಖತನ.
ನಿನ್ನ ಮೂರ್ಖತನ, ಶತಮೂರ್ಖತನ ಅದು. ಅವ್ರು ಯಾರು ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ದೇವೇಗೌಡರ ಹೆಸರು ಹೇಳ್ಕೊಂಡು 3 ಬಾರಿ ಮತ್ತೆ ಶಾಸಕರಾಗಿದ್ರಿ. ಕುಮಾರಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ನೀನು ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡಿದ್ಯಾ, ಆಸ್ತಿ ಮಾಡ್ಕೊಂಡಿದ್ಯಾ, ಪೆಟ್ರೋಲ್ ಬಂಕ್ಗಳು ಮಾಡ್ಕೊಂಡೆ, ಕ್ರಷರ್ಗಳು ಮಾಡ್ಕೊಂಡೆ, ಗ್ಯಾಸ್ ಏಜೆನ್ಸಿಗಳು ಮಾಡ್ಕೊಂಡೆ, ಬೆಂಗಳೂರು ಸುತ್ತ ಆಸ್ತಿ ಹೊಡೆದೆ. ಇದೆಲ್ಲ ಕುಮಾರಸ್ವಾಮಿ ಅವರ ಕೃಪಾಶೀರ್ವಾದದಿಂದ ಅನ್ನೋಂತ ಮರಿಬೇಡ ಮಿಸ್ಟರ್ ಬಾಲಕೃಷ್ಣ. ಕೆಣಕ್ತೀರ ನಮ್ಮನ್ನ, ನಮ್ಮ ಲೀಡರ್ ಬಗ್ಗೆ ಮಾತಾಡ್ಬಿಟ್ಟು. ನಿನ್ ಏನ್ ಯೋಗ್ಯತೆ ಇದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಕ್ಕೆ, ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಬುಡೇ ಬಿಡ್ತಾರೆ, ಸುಳ್ಳು ಹೇಳ್ತಾರೆ ಅಂತೇಳಿ ನಾಚಿಕೆ ಆಗಲ್ಲ ನಿನ್ಗೆ ಅವ್ರ ಹೆಸರು ಹೇಳಕ್ಕೆ? ಅವರಿಂದ ಗೆದ್ದು ಮತ್ತೆ ಈ ಶಾಸಕನಾಗಿ ಕಾಂಗ್ರೆಸ್ನವ್ರು ಕರೆದಂತ ಹರಾಜಿನಲ್ಲಿ ನೀನು ಸೇಲ್ ಆಗಲ್ಲ 10 ಕೋಟಿಗೆ ತಲೆ ಮಾಡ್ಕೊಂಡಲ್ಲ ನೀನು ಬಾಲಕೃಷ್ಣ. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಬೆನ್ನಿಗೆ ಚೂರಿ ಆಗ್ತಲ್ಲ ನೀನು. ಮತ್ತೆ ಮಾತಾಡ್ತು, ಮತ್ತೆ ಅವ್ರ ಹೆಸರು ತೆಗಿಯಕ್ಕೆ ಯೋಗ್ಯತೆ ಇದೆಯಾ ನಿನ್ಗೆ? ಏನ್ ಅವ್ರ ಬಗ್ಗೆ ಮಾತಾಡ್ತೀಯ? ಬಾ ಡಿಬೇಟ್ಗೆ. ನಿನ್ ಕೈಲಿ ಮಾಹಿತಿ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ರಾಜ್ಯ ನಾಯಕರುಗಳನ್ನ ಕರೀರಿ. ಸೋಕಾಂಡ್ ನಿಮ್ ಲೀಡರ್ ಯಾರ್ಯಾರಿದ್ದಾರೋ ನಾನ್ ಬರ್ತೀನಿ. ಈ ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ 94ರಿಂದ ಏನಿದೆ, 85 ಇಸ್ವಿಯಿಂದ ಏನಿದೆ, ಯಾರು ಮಾಡಿದ್ರು ದೇವೇಗೌಡ ಬ್ಯಾರೇಜ್ನ ನಮ್ ಜಿಲ್ಲೆಗೆ? ದೇವೇಗೌಡರು ಅವತ್ತು ಬ್ಯಾರೇಜ್ ಕಟ್ಟಿಲ್ಲ ಅಂದ್ರೆ ಇವತ್ತು ನಮ್ಮ ಜಿಲ್ಲೆಗೆ ನೀರಾವರಿ ಆಗ್ತಿತ್ತ? ಗೊತ್ತಿದೆ. 94ರಲ್ಲಿ ನೀವು ಶಾಸಕರಿದ್ರೆ ಒಂದ್ ಊರಿಂದ ಒಂದ್ ಊರ್ಗೆ ಹೋಗ್ಬೇಕಾದ್ರೆ 20 ಕಿಲೋಮೀಟರ್ 30 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಾಯ್ತು ರಾಮನಗರ ಜಿಲ್ಲೆನಲ್ಲಿ. ಒಂದ್ ಕಡೆ ಋಷಭಾವತಿ ನದಿಗೆ ಅಡ್ಡ ಸೇತುವೆಗಳನ್ನ ಮಾಡಿದ್ರು, ಅರ್ಕಾವತಿ ನದಿಗೆ ಸೇತುವೆಗಳನ್ನು ಕಟ್ಟಿದ್ರು, ಸುವರ್ಣಮುಖಿ ಕಟ್ಟಿದ್ರು, ಕಣ್ವ ಜಲಾಶಯದ ಕಣ್ವ ನದಿಗೆ ಅಡ್ಡಲಾಗಿ ಸೇತುವೆಗಳನ್ನು ಕಟ್ಟಿದ್ರು. 30 ಕಿಲೋಮೀಟರ್ 40 ಕಿಲೋಮೀಟರ್ ಜನ ಸಾಯ್ತಿದ್ರು. ಪ್ರಜ್ಞೆ ಇದೆಯಾ ನೀ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಯಾರು ಜಿಲ್ಲೆ ಮಾಡಿದ್ರು? ಯಾರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ತಂದಿದ್ದು? ಯಾರು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು? ರಾಮನಗರಕ್ಕೆ ಡಿಪ್ಲೊಮಾ ಕಾಲೇಜ್ ತಂದಿದ್ದಾರೋ? ಡಿಗ್ರಿ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? PUC ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮಹಿಳಾ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮತ್ತೆ ಮೊನ್ನೆ ಕುಮಾರಸ್ವಾಮಿ ಅವರು 14 ತಿಂಗಳ ಅವಧಿನಲ್ಲಿ ನೀರಾವರಿ ಬಗ್ಗೆ ಯೋಚನೆ ಇಲ್ಲ, ನೀರಾವರಿ ಬಗ್ಗೆ ಅರಿವಿಲ್ಲ ಅಂತ ಮಾತಾಡ್ತೀಯ. ಈ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಯಾರಾದ್ರೂ ನೀರಾವರಿಗೆ ಹೋರಾಟ ಮಾಡಿದ್ದಾರೆ ಅಂದ್ರೆ ಅದು ದೇವೇಗೌಡರ ಕುಟುಂಬ ಅನ್ನೋದನ್ನ ನೀನಲ್ಲ, ಈ ರಾಜ್ಯದ ಯಾವ ಜನನು ಮರಿಬಾರ್ದು. ದೇವೇಗೌಡರ ಬಗ್ಗೆ ನೀರಾವರಿ, ದೇವೇಗೌಡರ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಮಾತಾಡ್ತೀರಿ. ನೀವೇನ್ ತಿಂತೀರಿ? ಯಾವ ಬಾಯಿ ಮಾತಾಡ್ತೀರಿ ನೀವು? 540 ಕೋಟಿ ಮುಖ್ಯಮಂತ್ರಿ ಆಗಿ ಒಂದು ವಾರಕ್ಕೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿದ್ರು ವೈದಿಗುಡ್ಡ ಮಂಚಿನಬೆಲೆ ಜಲಾಶಯ ಇದ್ದು. ಪ್ರಜ್ಞೆ ಇದೆ ನಿಮ್ಗೆ? ತೆಗೆಸಿ ದಾಖಲೆನಾ? ನನ್ನ ಹತ್ರ ಇದೆ, ದಾಖಲೆ ತೋರಿಸ್ತೀನಿ. ಯಾವ ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು? ಕ್ಯಾಬಿನೆಟ್ ಅಪ್ರೂವಲ್ ಆದ ತಕ್ಷಣ ಇಮಿಡಿಯೇಟ್ ಟೆಂಡರ್ ಮಾಡಿ ಮೆಗಾದರ್ ಕೊಟ್ಟು ಇಡೀ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಗ್ರಾವಿಟಿ ಲೈನ್ ಅಲ್ಲಿ, ಅದು ಟನಲ್ ಅಲ್ಲಿ ನೀರು ತರತಕ್ಕಂತ ಇತಿಹಾಸ ಬರ್ದಿದ್ದು ಮಾನ್ಯ ಕುಮಾರಣ್ಣ ಅನ್ನೋದು ಈ ರಾಜ್ಯದ ಜನ ಮರೆಯಲ್ಲ, ಈ ಜಿಲ್ಲೆ ಜನ ಮರೆಯಲ್ಲ. ನೀನು ಅವಿವೇಕಿತನದ ಹೇಳಿಕೆ ಅಲ್ಲ. ಸುಮ್ಮನೆ ಇಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೆ. ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವರು ಹೌದು 3 ಜನ ಗೆಲ್ಸ್ತಿದ್ರು. ಗೆಲ್ಸ್ಕೊಂಡಂತ ಕುಮಾರಸ್ವಾಮಿ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ, ನಿನ್ ತರ ಚೂರಿ ಹಾಕ್ಲಿಲ್ಲ, ಉಂಡು ಮನೆ ಕನ್ನ ಹಾಕ್ಲಿಲ್ಲ. ನಾವು ನೀರಾವರಿ ಯೋಜನೆ ಮಾಡಿದೀವಿ, 106 ಕಿಲೋಮೀಟರ್ ರಸ್ತೆಗಳನ್ನು ಮಾಡಿಸಿದೀವಿ. ನನ್ ಜವಾಬ್ದಾರಿ ಕೊಟ್ಟರು ಅವತ್ತು ಕುಮಾರಣ್ಣ. ರೇಷ್ಮೆ ಮಾರುಕಟ್ಟೆ ಆಗ್ಬೇಕು, ಹೈಟೆಕ್ ಮಾರುಕಟ್ಟೆ, ಇರೋ ಮಾರುಕಟ್ಟೆನಲ್ಲಿ ಅಲ್ಲಿ ದಂಧೆ ನಡೀತಾ ಇದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವತ್ತು 175 ಕೋಟಿ ದುಡ್ಡು ಕೊಟ್ರು. ಇವತ್ತು ಹೈಟೆಕ್ ಮಾರ್ಕೆಟ್ ನಾವು ಕೆಂಗಲಲ್ಲಿ ಮಾಡ್ತಾ ಇದೀವಿ, ಹೋಗಿ ನೋಡ್ಕೊಂಡ್ಬನ್ರಿ. ಮಾವು ತಗೊಂಡೋಗಿ ಬೀದಿಗೆ ಸುರಿತಿದ್ರು. ಎರಡನೇ ಒಬ್ಬ ರೈತ ಬೀದಿಗೆ ಸುರಿದ್ಬಿಟ್ಟು ಬಂದ್ರು, ನಾಗಣ್ಣ ಅಂತ. ಹೋಗಿ ನೋಡಿ ಮಾತಾಡಿಸು ಅಂತೇಳಿ ಅದ್ರ ಬೆಳಿಗ್ಗೆ ಮಾವು ಸಂಸ್ಕರಣಾ ಘಟಕಕ್ಕೆ ಆದೇಶ ಮಾಡಿದ್ರು. ಇವತ್ತು ಮಾವು ಸಂಸ್ಕರಣಾ ಘಟಕ ರಾಮನಗರದಲ್ಲಿ ಕೆಂಗಲದ ಪ್ರತಿಷ್ಠಾಪನೆ ಆಗಿದೆ. ಎಷ್ಟು ಯೋಜನೆಗಳು ಜಿಲ್ಲಾ ಕೇಂದ್ರ ಮಾಡಿದ್ರಲ್ರಿ. ಒಂದು ಮೆಡಿಕಲ್ ಕಾಲೇಜ್ ಒಂದು ಜಿಲ್ಲೆಗೆ ತರೋದೇನು ಸುಲಭ ಏನ್ರಿ ಬಾಲಕೃಷ್ಣ ಅವರೇ?
ನಿನ್ನ ದುಡ್ಡು ಹೊಡೆಯೋ ಸ್ಕೀಮ್ ಹೇಳ್ಕೊಡ್ಲಿಲ್ಲ ಅವರು. ನಿನ್ನ ಕಂಡೋರ್ ಆಸ್ತಿ ಹೊಡಿ, ಸರ್ಕಾರಿ ಗೋಮಾಳ ಹೊಡಿ ಅಂತ ಹೇಳ್ಕೊಡ್ಲಿಲ್ಲ ನಮ್ಗೆ. ಬಡವರು ಕೆಲಸ ಮಾಡಿ ಅಂತ ಹೇಳ್ಕೊಟ್ಟಿದ್ರು. ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ. ಹೇಮಾವತಿ, ನಿನ್ ಯೋಗ್ಯತೆ ಇದೆ ಹೇಮಾವತಿ ನೀರ್ ಬಗ್ಗೆ ಮಾತಾಡಕ್ಕೆ? ನಿನ್ಗೇನ ಕನಿಷ್ಠ ಒಂದೇ ಒಂದು ಈ ಸರ್ಕಾರದಲ್ಲಿ ಯಾವಾಗ ಒಂದ್ ಪತ್ರ ಕೊಟ್ಟರೆ ತೋರಿಸ್ತೀನಿ ನೀನು. ಹೇಮಾವತಿ ನೀರ್ನ ಅಲೋಕೇಶನ್ ಮಾಡಿದ್ರಿ. ಕುಮಾರಸ್ವಾಮಿ ಬೆದ್ದೋರ ಆರೋಪ ಮಾಡ್ತಿರಲ್ರಿ. ಹೇಮಾವತಿ ನೀರನ್ನ ಇಷ್ಟು ತಾಲೂಕಿಗೆ ಅಲೋಕೇಶನ್ ಮಾಡಿದ್ಯಾರೋ ಯಾವತ್ತು ತಗೊಳ್ಳಿ, ದಾಖಲೆ ಇಲ್ಲಿಂದ ತೋರಿಸ್ತೀನಿ. 11/7/2019 ಯಾರು ಮುಖ್ಯಮಂತ್ರಿ ಸ್ವಾಮಿ? ಯಾರು ಮುಖ್ಯಮಂತ್ರಿ? ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಹೇಮಾವತಿ ಜಲಾಶಯದ ನೀರನ್ನ ಯಾವ್ಯಾವ ತಾಲೂಕಿಗೆ ಆಗ್ಬೇಕು ಅಂತ ಹೇಳಿ ಮಾಗಡಿಗೂ ಕೂಡ ಮುಖ ಟಿಎಂಸಿ ನೀರು ಕೊಟ್ಟಿದ್ದು ಇದೇ ಕುಮಾರಸ್ವಾಮಿಯವರು. ಸ್ವಲ್ಪ ಕಣ್ಣು ಬಿಟ್ಟು ನೋಡಿ, ದಾಖಲೆ ತರಿಸಿ ನೋಡಿ. ಮಿಸ್ಟರ್ ಬಾಲಕೃಷ್ಣ ಅವರೇ, ಅರ್ಕಲು ಬಾಯ್ ಹಾಕಬೇಡಿ. ನಾನು ಕೈ ಕುಡಿಸ್ಕೊಂಡು ಕುಂಡಿ ಕುಡಿಸ್ಕೊಂಡು ಮಾತಾಡ್ಬಿಟ್ರೆ ಈ ರಾಜ್ಯ ನಾಯಕ ಆಗ್ಬಿಡ್ತೀನಿ ಅಂತ ನೀವು ಭ್ರಮೆ ತೇಲ್ಬೇಡಿ. ನಿಮ್ಗೆ ಆ ತಾಕತ್ತು ಇಲ್ಲ. ನಿಮ್ಮ ಲೀಡರ್ನ ಪ್ರತಿಪಾದಿಸುವಂತ ತಾಕತ್ತು ನಿಮ್ಗಿಲ್ಲ. ಇವತ್ತವರೆಗೂ ಒಂದು ಕೆಚ್ಚೆದೆಯಿಂದ ಎದೆ ಕಟ್ಕೊಂಡು ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದ್ ದಿವಸ ನಿನ್ ಬಾಯಿ ಬಂದಿಲ್ಲ. ಯಾಕೆಂದ್ರೆ ನಿನ್ ಮೀಟ್ರೇ ಇಲ್ಲ, ಭಯ. ನಾವಂಗಲ್ಲ. ನಾವು ಡೇ ಒಂದಿನ ನಮ್ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು ಇವತ್ತು ಹಿಂದೆನೂ ಅಂತಿದೀವಿ, ಇವತ್ತು ಅಂತೀವಿ, ನಾಳೆನೂ ಅಂತೀವಿ. ಹಗುರವಾಗಿ ಮಾತಾಡ್ತೀರಿ ಅಂದ್ರೆ ಕರ್ಸ್ರಿ ಡಿಬೇಟ್ಗೆ. ಈ ರಾಜ್ಯಕ್ಕೆ ಕೊಡುಗೆ ಏನು? 94ರಿಂದ ಮತ್ತೆ ದೇವೇಗೌಡರು ಮುಖ್ಯಮಂತ್ರಿ ಆದಾಗಿಂದ ಹಿಡಿದು ಕುಮಾರಣ್ಣವರು 2 ಬಾರಿ ಸಂಸತ್ ಸದಸ್ಯರಾಗಿದ್ದಾಗಿಂದ ಹಿಡಿದು ಇವತ್ತವರೆಗೂ ಬಿಡಿಸಿ 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 ಹೇಳ್ತೀನಿ ಏನೇನು ಯೋಜನೆ ಯಾರ್ಯಾವ್ದು ಯಾವ್ದಿನಲ್ಲಿ ಅಂತ. ಮಂಡ್ಯದಲ್ಲಿ ಸುಳ್ಳು ಹೇಳ್ಕೊಂತಿರ್ತಾರೆ ಅಂತ. ನಿನ್ ಸರ್ಕಾರಿ ಗೋಮಾಳ ಹಾಕೊಂಡಿದ್ಯಲ್ಲಪ್ಪ ನಿನ್ ತಾತನ ಕಾಲದಿಂದ 300 ಎಕರೆನ ಅರಣ್ಯ ಭೂಮಿ, ಸರ್ಕಾರಿ ಭೂಮಿನ ಹುಲಿಕಟ್ಟಲ್ಲಿ ಬಿಡು. ಇವತ್ತು ಮಾಗಡಿ ತಾಲೂಕಿನ ಜನಗೆ, ಈ ಜಿಲ್ಲೆ ಜನಗೆ ಅನುಕೂಲ ಆಗ್ಲಿ, ಒಂದು ಇಂಡಸ್ಟ್ರಿ ಮಾಡಿಸ್ತೀನಿ ಕುಮಾರ್ ನಿಂಗೆ ಹೇಳ್ಬಿಟ್ಟು ಬಿಡ್ರಿ. ಅದ್ ಹೇಳಕ್ಕಾಗಲ್ಲ. ಅಕ್ಲ ಇದ್ದವಾಗ ಯಾರು ಕೇಳೋರಿಲ್ಲ ಅಂತ ಹೇಳಿ 300 ಎಕರೆ ಒತ್ತಿಸ್ಕೊಂಡು ಕೂತಿದ್ದೀರಲ್ಲ. ನಾವು ಸುಮ್ಮನೆ ಕೆಣಕ್ಬಾರ್ದು, ಇವೆಲ್ಲ ಪರ್ಸನಲ್ ಆಗಿ ಹೋಗ್ಬಾರ್ದು ಅಂತ ಹೇಳಿದ್ರೆ ನಮ್ಮ ಕುಮಾರಸ್ವಾಮಿ ಅವ್ರ ಬಗ್ಗೆ, ದೇವೇಗೌಡ ಕುಟುಂಬದ ಬಗ್ಗೆ ನಿನ್ಗೆ ನಾಲ್ಗೆ ಒಂದು ಅಲ್ಲಿ ಸಂದಿಲ್ಲ. ಅವ್ರು ಹೆಸರನ್ನ ಹೇಳಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ. ಏನ್ ದೊಡ್ಡ ಲೀಡರ್ ನೀನು? ನಿನ್ ಲೀಡರ್ ಇದ್ರೆ ನಿಮ್ ಪಾರ್ಟಿ ಬಗ್ಗೆ ಮಾತಾಡ್ಕೊಂಡ್ರೆ, ನಿಮ್ ಪಕ್ಷದ ನಾಯಕರುಗಳ ಬಗ್ಗೆ ನೀನೇನೋ ಇದ್ರೆ ಹೇಳಿದ್ರೆ ಏನ್ರಿ ಮಾಡೋದ? ಡಿ ಕೆ ಶಿವಕುಮಾರ್ ಅವರು 2 ಬಾರಿ ನೀರಾವರಿ ಸಚಿವರಾದ್ರು. ಶ್ರೀರಂಗ ಏನಾರ ಒಂದೇ ಒಂದು ತುಣುಕಿದ್ರೆ ತೋರ್ಸಪ್ಪ, ಸರೆಂಡರ್ ಆಗ್ಬಿಡ್ತೀನಿ ನಿನಗೆ. ಅವತ್ತು ಆದೇಶ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವತ್ತು ಎಂ ಬಿ ಪಾಟೀಲ್ ಅವರು, ಇವರು ಮತ್ತೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು, ಅವತ್ತು ಯಡಿಯೂರಪ್ಪನವರು ದುಡ್ಡು ಕೊಟ್ರು. ಇನ್ನೂ ದುಡ್ಡು ಸಾಲಲ್ಲ ಅಂದಾಗ ನಮ್ಮ ಸರ್ಕಾರ ಹೋದ್ಮೇಲೆ ಕುಮಾರನಿಗೆ 450 ಕೋಟಿ ಯೋಜನೆ ಆಗ್ತದೆ, ಆನ್ಗೋಯಿಂಗ್ ಯೋಜನೆ, ಇದಕ್ಕೆ ವಾಟರ್ ಅಲೋಕೇಶನ್ ಆಗ್ಲೇಬೇಕಣ್ಣ ಅಂತ ಹೇಳಿ ಪಟ್ಟಿಡಿ ಕೂತ್ಕೊಂಡಾಗ ವಾಟರ್ ಅಲೋಕೇಶನ್ ಮಾಡಿಸಿದ್ರು. ನಮ್ಗೆ ವಾಟರ್ ಅಲೋಕೇಶನ್ ಆಗ್ಲಿಲ್ಲ ಅಂದ್ರೆ ಇವತ್ತು ಹೇಮಾವತಿ ನೀರಿನ ಪಂಪ್ ಆನ್ ಮಾಡಕ್ ಬಿಡ್ತಿದ್ರ ಕುಳದಲ್ಲವರು, ತುಮಕೂರು ಜಿಲ್ಲೆಯವರು? ಅರಿವಿದೆಯಾ ನಿಮ್ಗೆ? ಏನಾದ್ರೂ ಮಾತಾಡ್ಬೇಕಂದ್ರೆ ಒಂದೇ ಒಂದು ಹೇಮಾವತಿ ಹೋರಾಟದ್ದು ಈ ತಾಲೂಕಿಗೆ ಹೇಮಾವತಿ ನೀರು ಬೇಕು, ದುಡ್ಡು ಹೊಡೆಯೋ ಸ್ಕೀಮ್ ಅಂತ ಹೇಳ್ಬಿಟ್ರಂತೆ. ಅವ್ರಿಗೆಲ್ಲ ಕಾಳಜಿ ಬದ್ಧತೆ ಇರ್ಬೇಕಾಗಿ ನಿನ್ಗಿರ್ಬೇಕಾಗುತ್ತೆ. ಎಂ ಎಲ್ ಎ ಇದ್ದಾಗ ನೀನು ನಾನು ಇಲ್ಲ ಅಂದ್ರೆ ನಾನು ನೀರಾವರಿ ಯೋಜನೆ ಮಾಡಿದ್ರೆ ನಾನು ಶಾಶ್ವತವಾಗಿ ಶಾಸಕನಾಗಿರ್ಬೋದು, ಮಾಡಬೇಕು ಅನ್ನುವಂತ ಇಚ್ಛಾಶಕ್ತಿ ನಿನಗಿರ್ಬೇಕಾಗಿತ್ತು. ನಾಯಕರುಗಳಿಗೆಲ್ಲ ಇಚ್ಛಾಶಕ್ತಿ ಇರ್ಬೇಕಾಗಿದ್ದು. ನನಗೆ ಇಚ್ಛಾಶಕ್ತಿ ಇದ್ದಿದ್ದಕ್ಕೆ ವೈಜಿಗುಡ್ಡ ಮಂಚಿನ ಬೆಲೆ ಮಾಡಿಸ್ತೆ, ಹೇಮಾವತಿ ಮಾಡಿಸ್ತೆ, ಶ್ರೀರಂಗ ಯೋಜನೆ. ಇವತ್ತು ಅದೇ ವೈಜಿಗುಡ್ಡ ಮಂಚಿನ ಬೆಲೆದಿಂದ 2 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ಮೈಕ್ರೋ ಇರಿಗೇಷನ್ ಮಾಡಿಸಿದ್ದೆ. ಎಲ್ಲೋ ಒಂದ್ ಕಡೆ ನಿಂತಿದೆ. ಮುಂದುವರಿಸಿದ್ದೀರಾ ನೀವು? ನಿಮ್ಮವರೇ ಇರಿಗೇಷನ್ ಮಿನಿಸ್ಟ್ರು, ಮೇಜರ್ ಇರಿಗೇಷನ್ ಮಿನಿಸ್ಟ್ರು ಮಾಡಿದಿರೇನ್ರಿ?
ಇದೆಯಾ ನಿನ್ನ ಹತ್ರ ಏನಾದ್ರು ಮಾಹಿತಿ? ಬಾ ಡಿಬೇಟ್ಗೆ ಯಾರನ್ನಾದ್ರೂ ಕರಿ, ನಾನು ಬರ್ತೀನಿ ಚರ್ಚೆಗೆ. ಬೆಂಗಳೂರಿನಲ್ಲೇ ಚರ್ಚೆ ಆಗ್ಲಿ. ಹಗುರವಾಗಿ ಮಾತಾಡ್ತೀಯ ನೀನು ನಮ್ಮ ನಾಯಕರ ಬಗ್ಗೆ. 94ರಲ್ಲಿ ಇಡೀ ಟೊಯೋಟಾ ಇಲ್ಲಿ ಸೆಟಪ್ ಆಗ್ಬೇಕಾದ್ರೆ ಯಾರ ಕಾರಣ? ಕಾಂಗ್ರೆಸ್ಸಿಗರ ಕಾರಣ. ಅವತ್ತು ಇಲ್ಲಿ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿ ಆಗ್ಲೇಬೇಕು ಅಂತೇಳಿ ಅವಿರತ ಪ್ರಯತ್ನ ಪಟ್ಟಿದ್ದು ಇದೇ ಕುಮಾರಸ್ವಾಮಿ ಅವರು, ದೇವೇಗೌಡರು ಅನ್ನೋದನ್ನ ಯಾರು ಮರೆಯಂಗಿಲ್ಲ. ಮಾಗಡಿಲಿ ನಾನು ಇಂಡಸ್ಟ್ರಿ ಮಾಡಕ್ ಹೋದ್ರೆ ಓ ಪಾಪ ರೈತರು, ಇಲ್ಲಿ ನೀವು ಮಾತ್ರ ಮಾಡಿದ್ರೆ ಇವ್ರು ರೈತರಲ್ಲ. ಏನ್ ಮಾಡಿದಿರಿ? ನಿಮ್ ಕುಟುಂಬ 60 ವರ್ಷ ನಿಮ್ಮ ಮನೇಲಿ ಅಧಿಕಾರ ಇತ್ತ, ನಿಮ್ಮ ಅಪ್ಪನ ಕಾಲದಿಂದ. ಏನ್ ಮಾಡಿದ್ಯಪ್ಪ ರೇ? ನಾನು ಈ ಇರಿಗೇಷನ್ ಮಾಡ್ಸಕ್ ಕೊಟ್ಟಾಗ HM ರೇವಣ್ಣ ನಂಗೆ ಆದೇಶ ಮಾಡಿದ್ರು, ಇದರಿಂದ ಬಿಡಪ್ಪ ನೀನು ಅಂತ. ಇರಿಗೇಷನ್ ಸ್ಟೇಟಸ್ ಎಷ್ಟಿತ್ತು ಗೊತ್ತೇನು ಮಾಡಿನಲ್ಲಿ? ಇವತ್ತಿಗೂ 0.1% ಇರಿಗೇಟೆಡ್ ಲ್ಯಾಂಡ್ ಇಲ್ಲ. 0.1%. ನೀನ್ ಯೋಗ್ಯತೆ 60 ವರ್ಷ ನಿಮ್ಮ ಮನೇಲಿ ಆಡಳಿತ ಮಾಡಿಕೊಂಡು ನೀನು ಇರಿಗೇಷನ್ ಲ್ಯಾಂಡ್ ಇಲ್ಲ, ಇದಕ್ಕೆ ಆ ಮೂಲಗಳನ್ನ ಹುಡುಕಿ ನೀರ್ ತರಕ್ಕಾಗ್ಲಿಲ್ಲ ಅಂತ ಅಂದ್ರೆ ನೀವೆಷ್ಟು ಅಯೋಗ್ಯ ತಂದ ಜನ ಅಂತೇಳಿ ಯಾರು ಬಾಯಿ ಬಿಡ್ಕೋಬೇಕಪ್ಪ? ಏನೋ ನೀನ್ ಗೆದ್ದಿದ್ಯಾ, ನಿನ್ ಕೆಲಸ ಏನಿದೆಯಾ, ನೀನ್ ಯಾರಿಗೋ ಬಕೆಟ್ ಹಿಡಿತಿದ್ಯಾ, ಬಕೆಟ್ ಹಿಡ್ಕೊಂಡಿರೋ. ನಮ್ದೇನ್ ತಕರಾರಿಲ್ಲ. ನಮ್ಮ ರೈತರ ವಿಚಾರಕ್ಕೋ, ನಮ್ಮ ಕುಮಾರಸ್ವಾಮಿ ಅವ್ರ ವಿಚಾರಕ್ಕೋ, ನಮ್ಮ ದೇವೇಗೌಡ ಕುಟುಂಬದ ವಿಚಾರಕ್ಕೋ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ. ನಾವ್ ನಿಮ್ ತರ ಏನೋ ದುಡ್ಡು ಹೊಡೆದು 600 ಕೋಟಿ ಹೊಡೆದ್ಬಿಟ್ಟು ಯಾರಿಗೋ ಮೂತಿಗೆ ಒರೆಸ್ಬಿಟ್ಟು ದುಡ್ಡು ಹೊಡ್ಕೊಂಡು ಕುತ್ಕೊಳ್ಳೋ ಜನ ಅಲ್ಲ. ನಾವು ದಿನ ಬೆಳಿಗ್ಗೆ ಎದ್ದು ಪ್ರಾಮಾಣಿಕವಾಗಿ ದೇವೇಗೌಡರ ಮನೆ ಮುಂದೆ, ಕುಮಾರಸ್ವಾಮಿ ಮುಂದೆಗಡೆ ಸೂಟು ಬುಟ್ಟು ಹಾಕೊಂಡು ಸೂಟ್ ಕೇಸ್ ಇಡೋ ಬರೋ ಜನ ಅಲ್ಲ. ನಿಮ್ ನಾಯಕರ ಮನೆ ಮುಂದೆ ಬರ್ತಾರಲ್ಲ, ಸೂಟು ಬುಟ್ಟು ಹಾಕೊಂಡು ಇಂಪೋರ್ಟೆಡ್ ಕಾರಲ್ಲಿ ಸೂಟ್ ಕೇಸ್ಗಳನ್ನ ಇಟ್ಕೊಂಡು ಬಂದು ಜೋಡಿಸ್ತಾರಲ್ಲ, ಹಂಗಲ್ಲ. ನಮ್ಮ ನಾಯಕರ ಮನೆ ಮುಂದೆ ಇರೋರು ಕೈ ಇಲ್ಲದೆ ಇರೋರು, ಕಾಲು ಇಲ್ಲದೆ ಇರೋರು, ರೋಗಕ್ಕೆ ಒಳಗಾಗಿರೋರು, ಗಂಡನ್ ಕಳ್ಕೊಂಡಿರೋ ತಾಯಂದಿರು, ಕಾಯಿಲೆ ಕಸಾಲೆಯಿಂದ ಮಕ್ಕಳು ಫೀಸ್ ಕಟ್ಟಕ್ಕಾಗದೆ ಇರತಕ್ಕಂತ ಜನ, ಬಡವರು, ಬಗ್ರು, ರೈತರು. ಈ ರಾಜ್ಯದಲ್ಲಿ ಯಾರಿಗಾದ್ರೂ ಶಕ್ತಿ ಇದೆ? 27,000 ಕೋಟಿ ಸಾಲ ಮನ್ನಾ ಮಾಡಿದ ಕೀರ್ತಿ ಯಾರಿಗಾದ್ರೆ ಕುಮಾರಸ್ವಾಮಿ ಅವ್ರಿಗೆ ರೀ. ಸುಳ್ಳು ಹೇಳ್ತಾರ? ಡವ್ ಮಾಡ್ತಾರ? ಹೇಳ್ತು ನಿಮ್ಮ ನಾಯಕರ ಕೈಲಿ. ಅವತ್ತು ಕಾಂಗ್ರೆಸ್ನವ್ರು ಕೊಡಕ್ಕಂತ ಆ ಚಿತ್ರ ಹಿಂಸೆನ ಸಹಿಸಿಕೊಂಡು ಕುಮಾರಣ್ಣ ಒಂದೊಂದು ಜಿಲ್ಲೆಗೆ 100 ಕೋಟಿ, 1,000 ಕೋಟಿ, 1,200 ಕೋಟಿ, 1,300 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾರಿಗಿದೆ? ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿದ್ರು. ಇವತ್ತು ನೀವು ಕಾಲರ್ ಆಡಿಸ್ತಾ ಇದ್ದೀರಿ. ಯಾರು ಮಾಡಿದ್ರು ಕರ್ನಾಟಕ ಪಬ್ಲಿಕ್ ಶಾಲೆನ? LKG ಇಂದ PUC ವರ್ಗು ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು, ಒಂದೇ ಕ್ಯಾಂಪಸ್ ಅಲ್ಲಿ ಓದ್ಬೇಕು ಅಂತ ಹೇಳಿ ಕನ್ಸು ಕಟ್ಕೊಂಡು ಮಾಡಿದ್ರು. ನಮ್ಮ ಜಿಲ್ಲೆಗೆ ಏನ್ ಮಾಡಿದ್ದಾರೆ ಚರ್ಚೆ ಮಾಡೋಣ. ನಿಮ್ಮವರು ಬರ್ಲಿ, ನೀವು ಬನ್ನಿ, ನಾನು ಬರ್ತೀನಿ. ನಮ್ಮ ನಾಯಕರ ಕಡೆ ಕರ್ಕೊಂಡು ನಾನು ಒಬ್ಬನೇ ಉತ್ತರ ಕೊಡ್ತೀನಿ. ನಮ್ಮ ಜಿಲ್ಲೆಗೆ ಏನೇನ್ ಮಾಡಿದ್ದಾರೆ 94ರಿಂದ. ಇವ್ರ ಅಧಿಕಾರಕ್ಕೆ ಬಂದಾಗ ನಮ್ಗೆ ಅಧಿಕಾರ ಸಿಕ್ಕಿದೆ ಎಷ್ಟು? 11 ತಿಂಗಳು ಮುಖ್ಯಮಂತ್ರಿ ದೇವೇಗೌಡರು, 11 ತಿಂಗಳು ಪ್ರಧಾನಮಂತ್ರಿ ದೇವೇಗೌಡರು, ಕುಮಾರಣ್ಣ 20 ತಿಂಗಳು ಮುಖ್ಯಮಂತ್ರಿ, 2ನೇ ಅವಧಿಗೆ 14 ತಿಂಗಳು ಮುಖ್ಯಮಂತ್ರಿ. ಇಷ್ಟ ಅವಧಿನಲ್ಲಿ ನಾವೆಷ್ಟು ಮಾಡಿದೀವಿ? SM ಕೃಷ್ಣ ಸರ್ಕಾರದಲ್ಲಿ 5 ವರ್ಷ ಸರ್ಕಾರ, ಸಿದ್ದರಾಮಯ್ಯ ಗವರ್ಮೆಂಟ್ 5 ವರ್ಷ, ಈಗ 2.5 ವರ್ಷ. ನೀವೇನ್ ಮಾಡಿದೀರಿ ನಮ್ಮ ಜಿಲ್ಲೆಗೆ? ಮಾಡೋಣ ಚರ್ಚೆ ವಿತ್ ದಾಖಲೆ. ನಾನು ದಾಖಲೆ ಇಲ್ಲದೇನೆ ಏನೂ ಮಾತಾಡೋದಿಲ್ಲ, ಏನು ಹೇಳೋದೂ ಇಲ್ಲ. ಯಾರ ಅವಧಿನಲ್ಲಿ ಏನೇನು ಈ ಜಿಲ್ಲೆ ಕೆಲಸಗಳಾಗಿದ್ದಾವೆ, ಈ ಜಿಲ್ಲೆ ಜನಕ್ಕೆ ಮುರುಗಿಸ್ತಾರೆ. ಈ ಜಿಲ್ಲೆ ಜನಕ್ಕೆ ಮೋಸ ಮಾಡಲಿಲ್ಲ ಕುಮಾರಸ್ವಾಮಿ ಅವರು, ದೇವೇಗೌಡರ ಕುಟುಂಬ. ಈ ಜಿಲ್ಲೆ ಜನರ ಋಣ ತೀರಿಸಿದ್ದಾರೆ. ಈ ಜಿಲ್ಲೆಗೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತೇಳಿ ಈ ಜಿಲ್ಲೆಗೆ ಬಂದಿದ್ದೀವಿ ನಾವು ರಾಜಕೀಯವಾಗಿ ಅಂತೇಳಿ ನನ್ನಂತ ಒಬ್ಬ ಬಡವನ ಮಗನ MLA ಮಾಡಿದ್ರು, ಒಬ್ಬ ರೈತರ ಮಗ ಕೆ ರಾಜು MLA ಮಾಡಿದ್ರು.
ಒಬ್ಬ ಮುಸ್ಲಿಂ ಸಮುದಾಯದವರು ಅಪ್ಸರಾಗ 2 ಸಾರಿ MLC ಮಾಡಿಸಿದ್ರು. ಸಿ ಬೋರಯ್ಯನವರು ರಾಜಕೀಯ ಕುಟುಂಬ, ಅವರು ಮತ್ತೆ MLC ಮಾಡಬೇಕು ಅಂತ MLC ಗಳನ್ನು ಮಾಡಿಸಿದ್ರು. ಈ ಜಿಲ್ಲೆನಲ್ಲಿ ಎಲ್ಲರೂ ಅಧಿಕಾರ ಕೊಟ್ಟವ್ರೆ. ಮದ್ಲಿಂಗೆಯವರು ಆದಿಯಾಗಿ MLC ಮಾಡಿಸಿ. ನೀವ್ ಯಾರು ಕೊಟ್ಟಿದ್ದೀರಿ? ಜಿಲ್ಲೆಯಲ್ಲಿ ಇರೋರ್ನೆಲ್ಲ ತುಳ್ಕೊಂಡ್ ಬಂದ್ರಿ, ಮನೆ ಸೇರ್ಸಿದ್ರಿ. ಇವತ್ತು ಅವ್ರ ಮನೆಯಿಂದ ಈಚೆಗೆ ಬರಬಾರ್ದು ಅವ್ರ ಕುಟುಂಬ ರಾಜಕೀಯವಾಗಿ ಮೂಲೆ ಗುಂಪು ಮಾಡಿಸ್ಬಿಟ್ರಿ. ದೇವೇಗೌಡರು ಕುಟುಂಬ ಅದ್ ಮಾಡ್ಲಿಲ್ಲ ರೀ. ನಮ್ಮಂತವ್ರನ್ನೆಲ್ಲ ನಾಯಕರು ಮಾಡವ್ರೆ. ನಾವು ಪರವಾಗಿ ಪ್ರತಿನಿಧಿಸ್ತೀವಿ, ಪ್ರತಿಪಾದಿಸ್ತೀವಿ. ಈ ಶಕ್ತಿ ಇವತ್ತು ಈ ಜಿಲ್ಲೆ ಜನ ಕೊಟ್ಟವ್ರೆ. ಏನು ಸುಳ್ಳು ಹೇಳ್ಬಿಟ್ಟು ರಾತ್ರಿ 12 ಗಂಟೆಯಲ್ಲಿ ಯಾವ್ದೋ ಕಾರ್ಡ್ ಕೊಟ್ಬಿಟ್ಟು ಗೆದ್ದಂಗಲ್ಲ ಬಾಲಕೃಷ್ಣ. ನೀನ್ ಗೆದ್ದಂಗೆನೆ ನಿಮ್ಮ ಸೋಕಾಲ್ಡ್ ನಿಮ್ ನಾಯಕರು DK ಸುರೇಶ್ ಅಣ್ಣವ್ರನ್ನು ನೀವು ಗೆಲ್ಸಿದ್ರೆ ನಿನ್ನ ಒಪ್ತಿದ್ರು ಈ ಜಿಲ್ಲೆ ಜನ. ಬಿಡಾಯ ಲೀಡ್ರು ಅಂತ. ಪಾಪ ಆ ನಮ್ಮ ರಾಮನಗರ ಶಾಸಕರು ಅವ್ರು 5,000 ಬಂದು ನಿಂತ್ಕೊಂಡ್ರು, ನಿಂದು 33,000 ರೂಪಾಯಿ. ಮಾತಾಡ್ತೀಯಾ? ಇಷ್ಟನ್ನು ಹೇಳಿ ಇನ್ನೂ ಹೇಳ್ಬೇಕಂದ್ರೆ ಬಹಳ ಇದೆ. ಹೇಮಾವತಿ ವಿಚಾರದಲ್ಲಿ, ಹೇಮಾವತಿ ನದಿ ನೀರು ತಂದ ವಿಚಾರದಲ್ಲಿ ಸ್ಪಷ್ಟವಾಗಿ ನಿಂದೇನಾದ್ರೂ ಒಂದೇ ಒಂದು ಗುಂಪಿನಷ್ಟು ನಿಂದೇನಾದ್ರೂ ಇದ್ರೆ ಸ್ಪಷ್ಟಪಡಿಸ. ನಾನು ಎಲ್ಲಾ ದಾಖಲೆನೂ ತರ್ತೀನಿ, ಅಡಿಯಿಂದ ಮುಡಿವರೆಗೂ ಅಂತ ನಾನು ಹೇಳಿದ್ದೀನಿ. ಎಲ್ಲ ನಾನೇ ಮಾಡೋದು. ಯಾರ್ಯಾರು ಕಾಲು ಹಿಡಿದಿದ್ದೀನಿ, ಯಾರ್ಯಾರ ಹತ್ರ ಹೋಗಿ ಭಿಕ್ಷೆ ಬೇಡಿದ್ದೀನಿ, ಈ ಯೋಜನೆ ತರಕ್ಕೆ ಹೆಂಗೆ DPR ಮಾಡಿಸ್ದೆ, ಕ್ಯಾಬಿನೆಟ್ ಅಪ್ರೂವಲ್ ಹೆಂಗಾಯ್ತು, ಮತ್ತೆ ಈ ಕ್ಯಾಬಿನೆಟ್ ಅಪ್ರೂವಲ್ ಆದ್ಮೇಲೆ ಈ ಯೋಜನೆ ಟೆಂಡರ್ ಹೆಂಗ್ ಮಾಡಿಸ್ತೋ, ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದವ್ರನ್ನ ಕೈಕಾಲು ಹಿಡಿದು ಯಾರನ್ನೋ ಒಬ್ರು ಏಜೆನ್ಸಿ ಫಿಕ್ಸ್ ಮಾಡಿ ಕೆಲಸ ಶುರು ಮಾಡಿಸ್ತೋ. ಅವತ್ತು ನಗಾಡಿದ್ರಿ ನೀವು. ಅವತ್ತು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವೇದಿಕೆಯಲ್ಲಿ ಏನಂತ ಉತ್ತರ ಕೊಟ್ರಿ? ನಿಮ್ ನೀರು ಬಿಡ್ಲಿಲ್ಲ ಅಂದ್ರೆ ನಿಮ್ಗೆ ನೀರು ಬಿಡ್ತಾರೆ ಅಂತ. ಜನ ಮರ್ತಿದ್ದಾರಾ? 250 ಒಂದು ನಮ್ಮ ಬೈರ್ಮಂಗಲ ಟೌನ್ಶಿಪ್ ವಿಚಾರದಲ್ಲಿ ನಿನಗೇನಾದ್ರೂ ಸ್ಪಷ್ಟತೆ, ನಿನಗೆ ದಮ್ಮು, ಧೈರ್ಯ, ತಾಕತ್ತು, ಶೌರ್ಯ ಎಲ್ಲ ಇದ್ರೆ ನೀನ್ ಬೈರ್ಮಂಗಲದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ನಿನ್ ಕೈಪಿಡಿನ ಬಿಡುಗಡೆ ಮಾಡಬೇಕು. ಇನ್ನೊಂದು ಬಹಿರಂಗವಾಗಿ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಕ್ಷಮೆ ಕೇಳಬೇಕು. ನಿನ್ನ ಈ ಉಡಾಫೆಗೆ, ನಿನ್ನ ಈ ಅರ್ಕಲು ಬಾಯಿಗೆ ಇಲ್ಲಿ ಯಾರು ಕಿಮ್ಮತ್ ಕೊಡೋ ಜನ ಇಲ್ಲ. ಹುಷಾರ್. ನಿಮ್ಮ ನಾಯಕರುಗಳ ಬಗ್ಗೆ ಮಾತಾಡಬೇಕು. ನಿಮ್ಮ ನಾಯಕರ ಬಗ್ಗೆ ನಾವೇನು ಅಗ್ರವಾಗಿ ಮಾತಾಡಿದ್ರೆ ನೀನ್ ನಮಗ್ ಕೇಳು. ನಾವು ಎಲ್ಲಿರ್ತೀವೋ ಅಲ್ಲಿ ನಿಯತ್ತಾಗಿ ನಿಂತರ ಬೆನ್ನು ಚೂರಿ ಹಾಕೋದು, ತಲೆ ಮಾರ್ಕೊಳ್ಳೋದು, ಮೋಸ ಮಾಡೋದು, ಸರ್ಕಾರಿ ಆಸ್ತಿ ಲಪ್ಟಾಯಿಸೋದು, 600 ಕೋಟಿ ಕಳ್ಬಿಲ್ ಮಾಡಿಸೋದು, ಇವೆಲ್ಲ ನಾವು ಜೀವನದಲ್ಲಿ ಮಾಡಿಲ್ಲ. ನಾವು ಮಾಡಿದ್ರೆ ನಾವು ಹೆಂಗೋ ಇರ್ತಿದ್ದೋ. ಅವ ನಮ್ಮ ಲೀಡರ್ಗಳೆಲ್ಲ ಇವತ್ತು ಸಾಲದಲ್ಲಿ ಕುಳ್ತಾವೆ. ಏನು ಪಕ್ಷ ನಂಬ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಾಯ್ತು. ನಾವು ನಮ್ಗೆ ಅಧಿಕಾರ ಇತ್ತು 5 ವರ್ಷ. ಬಿಜೆಪಿ ಸರ್ಕಾರ ಇದ್ರು, ನಮ್ಮ ಸರ್ಕಾರ ಇದ್ದಂಗೆ ನಡೆಸಿದ್ವಿ. ಏನಕ್ಕೆ ನಡೆಸಿದ್ವಿ? GTTC ತಂದೆ, ITI ಕಾಲೇಜ್ ಕಟ್ಟಿಸಿದೆ, ಸಂಸ್ಕೃತ್ ಯೂನಿವರ್ಸಿಟಿ ಬಿಲ್ಡಿಂಗ್ ತಂದೆ, 16 ಕಿಲೋಮೀಟರ್ ರಸ್ತೆ ಮಾಡಿಸಿದೀವಿ, KSHIP ಕೆಲಸ ನಿಂತೋಗಿತ್ತು ಮುಂದುವರಿಸಿದೀವಿ, ಹೇಮಾವತಿ ಕೆಲಸಕ್ಕೆ ದುಡ್ಡು ಬೇಕಾಗಿತ್ತು ಇನ್ನು 170 ಕೋಟಿ, ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಡಬೇಕಾಯ್ತು, ಯಡಿಯೂರಪ್ಪನವರು ಕೊಡಿಸಿದೀನಿ. ಗುತ್ತಿಗೆದಾರರಿಗೆ ಹೊಸ ಅಗ್ರಿಮೆಂಟ್ ಮಾಡಬೇಕಾಯ್ತು, ಮಾಡಿಸಿದೀನಿ. ಹೊಸದಾಗಿ ಕೆಲಸ ಮಾಡಿಸ್ಬೇಕಾಯ್ತು, ಮಾಡಿಸಿದೀನಿ. ಇದು ನಮ್ಮ ಕಮಿಟ್ಮೆಂಟು. ನಿಂತರ ಯಾರ್ಯಾರು ಸಿಗ್ತಾರೋ ಎಲ್ಲ ಟೊಪ್ಪಿ ಹಾಕೊಂಡು ದುಡ್ಡು ಹೊಡ್ಕೊಂಡು ಮನೆಯವ್ರನ್ನೇ ಕುಂಡಿಸ್ಕೊಂಡು ಅಗ್ರಿಮೆಂಟ್ ಏನು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಿಲ್ಲ ನಾವು. ಇಷ್ಟೊಂದು ಹೇಳಿ ಮುಗಿಸ್ತೀನಿ. ಏನೋ ಪ್ರಶ್ನೆ ಇದ್ರೆ ಕೇಳಿ. 600 ಕೋಟಿ ಆಯ್ತಲ್ಲ ಹಗರಣ. ಹಿಂದೆ PWD ಹಗರಣ ಆಗಿ ಪಾಪ ಯಾರೋ ಇಬ್ರು ಗುತ್ತಿಗೆದಾರರು ಇವತ್ತಿದ್ದು ಕೋರ್ಟ್ ಗಲಿತಾವೆ. ತಿಂದು ಹೊಡ್ಕೊಂಡು ಹೋಗಿ ಇವರು ಆಸ್ತಿ ಮಾಡ್ಕೊಂಡವ್ರು ಇವರು, ಆ ಗುತ್ತಿಗೆದಾರಗಳು ಪಾಪ ಇನ್ನು ಕೋರ್ಟು ಕಚೇರಿ ಅಂತ ಅಲಿತಾರೆ. ಅವತ್ತು ಕುಮಾರಸ್ವಾಮಿ ಶೆಲ್ಟರ್ ತಗೊಂಡೇ ಇದನ್ನು ಮಾಡಿದ್ರು. ಕುಮಾರಸ್ವಾಮಿಯವರು
ಇದಾರಲ್ಲ ಅಂತ ಒಂದು ಧೈರ್ಯದ ಮೇಲೆ ಕುಮಾರಸ್ವಾಮಿ ಅವ್ರು ಗೊತ್ತಿಲ್ಲದಂಗೆ ಅವ್ರು ದುಡ್ಡು ಹೊಡೆದಾಕ್ಬಿಟ್ರು. ಕುಮಾರಸ್ವಾಮಿ ಅವ್ರು ತಲೆ ಕೆಚ್ಕೊಟ್ರು, ಏನೇ ಇವ್ರೇನ್ ನಿಜವಾಗ್ಲೂ ಏನ್ ರಾತ್ರಿ ಕಳ್ರಲ್ಲ ಹಗಲು ಕಳ್ರು ಅಂತಂದ್ರು ನನ್ನ ಜೊತೆ. ಕುಮಾರಸ್ವಾಮಿ ಅವ್ರು ಯಾವತ್ತು ಹೇಳ್ಬಿಟ್ರಂತೆ ಹೇಮಾವತಿ ನೀರು ದುಡ್ಡು ಹೊಡೆಯಕ್ಕೆ ಸ್ಕೀಮ್ ಅಂತಿದ್ರೆ ಹಾಗೆ ವಾಟರ್ ಅಲೋಕೇಶನ್ ಮಾಡೋರು. ಇದೆಲ್ಲ ಕಾಪಿ ಕೊಡ್ತೀನಿ, ನೀವು ಸನ್ಮಾನ್ಯ ಬಾಲಕೃಷ್ಣ ಅವ್ರು ತೋರಿಸಿ, ಇಲ್ಲ ಚರ್ಚೆಗೆ ಕರೀರಿ. ನೀವು ಯಾರೋ ಮಾಧ್ಯಮದವ್ರು ಸಹಾಯಕ್ಕೆ ಬರ್ಬೇಕು, ನಮಗೆ ಚರ್ಚೆಗೆ ಕರೀರಿ ಮಿಸ್ಟರ್ ಬಾಲಕೃಷ್ಣ ಅವ್ರು. ಎಲ್ಲಿಗೆ ಬರ್ಬೇಕು ಅಂತ ಕೇಳಿ, ಬೇಕಾದ್ರೆ ಅವ್ರ ಮನೆಗೆ ಬಂದ್ರೆ ಅವ್ರ ಮನೆಗೆ ಬರ್ತೀನಿ, ಅವ್ರ ಮನೆಯಲ್ಲೇ ಚರ್ಚೆ ಮಾಡೋ. ಇಲ್ಲ ಸರ್, ಹೇಮಾವತಿ ಯೋಜನೆ ಬಗ್ಗೆ ಕುಮಾರಸ್ವಾಮಿ ಅವರು ಇದೊಂದು ಬೋಗಸ್ ಯೋಜನೆ ಅಂತ ಹೇಳಿ ಹೇಳಿದ್ರು. ಎಲ್ಲಿ ಹೇಳಿದ್ರು, ಯಾವಾಗ ಹೇಳಿದ್ರು? ಅದೇ ಈತ ಅವ್ರ ಜೊತೆಲಿದ್ದಾಗ ಈತನ ಇಚ್ಛಾಶಕ್ತಿ ಇಲ್ಲ, ಈತನ ಕೆಲಸ ಮಾಡಿಸ್ಬೇಕು, ನಮ್ಮ ಜಿಲ್ಲೆಗೆ ನೀರು ತರಬೇಕು, ತಾಲೂಕಿಗೆ ನೀರು ತರಬೇಕು ಅನ್ನುವಂತ ಭಾವನೆ ಇರಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳೋರು. ಕುಮಾರಸ್ವಾಮಿ ಹಂಗೆ ಹೇಳಿದ್ರು, ಯಾಕೆ ವಾಟರ್ ಅಲೋಕೇಶನ್ ಮಾಡೋರು, ಯಾಕೆ ದುಡ್ಡು ಕೊಡೋರು, ನಾನಿದ್ದಾಗ ಯಾಕೆ ದುಡ್ಡು ಕೊಟ್ರು, ನಾನಿದ್ದಾಗ ಯಾಕೆ ಇದಕ್ಕೆ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡು ವಾಟರ್ ಅಲೋಕೇಶನ್ ಮಾಡಿದ್ರು. ಇದು ಇವ್ರು ಹೇಳ್ತಾರಲ್ಲ ನೀರಾವರಿ ಬಗ್ಗೆ, ಅವತ್ತು ಹೇಮಾವತಿ ಜಲಾಶಯನ ಗರೂರ್ ಡ್ಯಾಮ್ ಕಟ್ಟಲಿಲ್ಲ ದೇವೇಗೌಡರು ಅಂದಿದ್ರೆ, ಹಾಸನ ಜಿಲ್ಲೆಗೆ ಎಲ್ಲಿ ನೀರು, ತುಮಕೂರು ಜಿಲ್ಲೆಗೆ ಎಲ್ಲಿ ನೀರು, ಮಂಡ್ಯ ಜಿಲ್ಲೆಗೆ ಎಲ್ಲಿ ನೀರು, ನಮ್ಮ ಜಿಲ್ಲೆಗೆ ಎಲ್ಲಿ ನೀರು, ಅವ್ರು ದೇವೇಗೌಡರು ಬ್ಯಾರೇಜ್ ಕಟ್ಟಲಿಲ್ಲ ಅಂದಿದ್ರೆ ಇಗ್ಲೂರ್ ಹತ್ರ ಇಲ್ಗೆಲ್ ನೀರು, ಯಾರ್ದು ಕೊಡುಗೆ? ನಾವು ಶಾನ್ಮಂಗ ಬ್ರಿಡ್ಜ್ ಮಾಡಿರ್ಲಿಲ್ಲ, ಕುಂಬ್ಳಗೋಡ್ ಮೇಲೆ ಸುತ್ತಾಕೊಂಡು ಹೋಗ್ತಿದ್ರು ಜನ ಕರಿನಳ್ಳಿಗೆ ಹೋಗ್ಬೇಕಾರೆ. ಗೋಪಳ್ಳಿ ಬ್ರಿಡ್ಜ್ ಇರ್ಲಿಲ್ಲ, ಕೊಳಿನಳ್ಳಿ ಬ್ರಿಡ್ಜ್ ಇರ್ಲಿಲ್ಲ, ಇದ್ರಲ್ಲಿ ಕೈಲಂಚ ಹೋಗ್ಲಿ ಸಾಲ ಬ್ರಿಡ್ಜ್ ಹೋಗಲ್ಲ. ಯಾರು ಮಾಡಿದಾವೆಲ್ಲ? ಕಾಂಗ್ರೆಸ್ ಮಾಡಿದ್ರ? ಹೊಸೂರು ನಮ್ಮ ಇದು ಶಾನ್ಭಾಗ್ನಹಳ್ಳಿ ಕುಮಾರಣ್ಣ ಹೇಳ್ತಾ ಇರ್ತಾರೆ, ಪಾಪ ಹೆಣ್ಮಕ್ಳು ಮಕ್ಳು ಮರಿನೆಲ್ಲ ಎತ್ಕೊಂಡು ತೊರೆದಾಟೋರು ಅಂತ ಅಲ್ಲಿ ಶಾನ್ಭಾಗ್ನಹಳ್ಳಿ ಬಿಡ್ಜು ಕಣ್ವ ಇದು ಬಂದ್ಬಿಟ್ರೆ. ಯಾರು ಮಾಡಿದ್ದಿದೆಲ್ಲ ಈ ಜಿಲ್ಲೆಗೆ? 94ಕ್ಕೆ ಮುಂಚೆ ಹಳ್ಳಿಗಳಿಗೆ ಮುಖಾಡಕ್ ಆಗ್ತಿತ್ತ? ದೇವೇಗೌಡರು ಬಂದಾಗ ಜನತಾ ನಿವೇಶನ ಜನತಾ ಮನೆಗಳಂತ ಕೊಟ್ರು, ಕಟ್ಕೊಂಡು ಮೇಲ್ಗಡೆ ಹಂಚ ಹಾಕೊಳ್ಳೋದು. ನಮ್ಮ ಜಿಲ್ಲೆಯಲ್ಲೂ ಹಂಚ್ತಿರ್ಲಿಲ್ಲ, ಬೇರೆ ಊರಲ್ಲಿ ಹೋಗಿ ಹಂಚ್ತಾರೋರು ಜನ, ಅಷ್ಟು ಮನೆಗಳು ಕೊಟ್ರು. ಜಿಲ್ಲೆಗೆ ಮಾಡ್ಲಿಲ್ಲ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವ್ರ ಬಗ್ಗೆ ಈ ಯೋಜನೆ, ನೀರಾವರಿ ಯೋಜನೆ ನೀರಾವರಿ ಅನ್ನೋದು ಈ ರಾಜ್ಯದಲ್ಲಿ ಏನಾದ್ರೂ ಗೊತ್ತಿದ್ರೆ ಅದು ದೇವೇಗೌಡರ ಕುಟುಂಬ ಹೊರತು ಯಾರು ಅಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ ಮಹನೀಯರು. ಅಪ್ಪರ್ ಕೃಷ್ಣ ಯಾರು ಮಾಡಿದ್ರು, ಅಪ್ಪರ್ ಭದ್ರಾ ಯಾರು ಮಾಡಿದ್ರು? ಇವತ್ತು ಹೋಗಿ ಅಲ್ಲಿ ನಾರಾಯಣಪುರ ಡ್ಯಾಮ್ ಮಾಡಿರೋದ್ರಿಂದ ಲಕ್ಷಾಂತರ ಎಕರೆ ಇವತ್ತು ನೀರಾವರಿ ಆಗಿದೆ. ದೇವೇಗೌಡದ್ದು ಕ್ಯಾಚ್ ಮಾಡಿದ್ದಾರೆ ಜೈಸರ್ಗೋಗಿ. ಇವ್ರಿಗೆ ಏನ್ ಗೊತ್ತು ಪಾಪ, ಹೋಗಿ ನೋಡ್ಕೊಂಡ್ಬರ್ಬೇಕಲ್ಲಿ. ಏನ್ ಇವತ್ತು ನಮ್ JDS ಗೆಲ್ತಿದೆ ಅಲ್ಲಿ ಅಂದ್ರೆ, ಜಿಲ್ಲೆಯಲ್ಲಿ 2-3 ಸೀಟ್ ಯಾಕೆ ಗೆಲ್ಸ್ತಾರೆ ಜನ ಅಂದ್ರೆ, ದೇವೇಗೌಡರಿಂದ ಊಟ ಮಾಡ್ತಾ ಇದೀವಿ ಅಂತಾರೆ ಜನ. ಬಯಲು ಪ್ರದೇಶಕ್ಕೆ ನೀರು ಬಂದ್ಬಿಡ್ತಲ್ಲಿ. ಕೇಳಿನೇ ಹೇಳಿದ್ರೆ ಎಲ್ಲ ನೀವೇ ಹೇಳ್ಬಿಟ್ಟಿದ್ದೀರಿ. ಅದೊಂದು ಮಾಡ್ತಿದ್ರು, ಯಾವುದು ಅದೇ ಬೋಗಸ್ ಯೋಜನೆ ಅನ್ನೋದು ಹೇಳಿದ್ರಲ್ಲ, ಅದೊಂದು ಮಾಡ್ತಿದ್ರು ಅಷ್ಟೇ. ಮಿಕ್ಕಿದೆಲ್ಲ ಸರ್, ಅವ್ನಿಗೆ ಏನು ಗೊತ್ತಾ, ಆತನಿಗೆ ತಲೆಗೆ ಏನು ಸಿಕ್ಕಿದೆ ಅಂದ್ರೆ, ನನ್ನ ತಲೆಗೆ ಮಂತ್ರಿ ಆಗ್ಲೇಬೇಕು ಅಂತೇಳಿ ಮತ ಹಾಕ್ಬಿಟ್ಟೈತೆ. ಹಿಂಗೇನ ಮಾಡ್ಬಿಟ್ರೆ ಕನಕಪುರ ಬ್ರದರ್ಸ್ ಮಾಡ್ಬಿಡ್ತಾರೆ ಏನೋ ಅಂತ. ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ. ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಏನಾಗಿದ್ದಾರೆ ಈ ರಾಜ್ಯದಲ್ಲಿ? ರಾಜ್ಯ ಜನ ಹೇಳ್ತಾವ್ರೆ ಮತ್ತೆ ಈ ರಾಜ್ಯ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಬೇಕು, ಕುಮಾರಣ್ಣನೇ ಆಗಬೇಕು. ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶನಾದರೂ ಇಷ್ಟೇ. ಮೊನ್ನೆ ಮೊಬೈಲ್ನಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾಜಿ ಶಾಸಕನಾಗಿದ್ದಂಥ ಎ ಮಂಜು ಆತ ಈ ಹೇಮಾವತಿ
ನೀರು ಮಾಗಡಿ ತಾಲೂಕಿಗೆ ಬರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ಶ್ರಮ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ವಿಚಾರದಲ್ಲಿ ಅಥವಾ ಅಲ್ಲಿಗೆ ವೃಷಭಾವತಿ ನದಿ ಸಂಬಂಧಪಟ್ಟಂಥ ಬೈರಮಂಗಲದ ಕೆರೆಗೆ ಆಗಿರ್ತಕ್ಕಂಥ ಅಣೆಕಟ್ಟು ಈ ಅನೇಕ ವಿಚಾರಗಳ ಬಗ್ಗೆ ಭಾಳ ಉತ್ತರ ಕುಮಾರ್ ಥರ ಕೂತ್ಕೊಂಡು 4-5 ಜನನ ಕೂರಿಸ್ಕೊಂಡು ಬಾಯಿಗೆ ಬಂದಂಗೆ ಹೋಗ್ಲಿರ್ತಕ್ಕಂಥ ವಿಚಾರ ಏನಿದೆ ಅಂತ ಆತನಿಗೆ ನಮಗೂ ಕೂಡ ಕೆಲವು ಸರ್ತಿ ಮುಜುಗರ ಆಗ್ತದೆ. ಯಾಕೆಂದರೆ 4-6 ಜನ ನಿಮ್ಮೆಲ್ಲರ ಮಾಧ್ಯಮದ ಮೂಲಕ ಚಿಕ್ಕವರಿಂದ ಹಿಡಿದು ವಯೋವೃದ್ಧರ ತನಕನೂ ಇವೆಲ್ಲವನ್ನೂ ನೋಡ್ತಾ ಇರ್ತಾರೆ. ಈ ಒಂದು ವೇದಿಕೆ ಭಾಳ ಶಕ್ತಿಯುತವಾದಂಥ ವೇದಿಕೆ. ಒಬ್ಬ ಸಮಾಜದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಒಬ್ಬ ನಾಯಕನ ಮಾತುಗಳು ಅನೇಕ ಜನಗಳ ಮುಗ್ಧ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ. ನಾವು ಅದನ್ನ ಮಾತಾಡಬಾರ್ದು ಅಂತ ಇದ್ದರೂ ಕೂಡ ಈತನ ಮಂಜು ಅಂತ ಮಾಜಿ ಶಾಸಕನ ಹೊಲಸು ಬಾಯಿ ಅಥವಾ ತಿಕ್ಕಲು ಮಾತುಗಳಿಗೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡಬೇಕು. ಇಲ್ಲದಿದ್ರೆ ಇವನು ತಿಕ್ಲಾಟಕ್ಕೆ ಕೊನೆ ಇರೋದಿಲ್ಲ. ಇವನಿಗೆ ಚೀಮಾರಿ ಹಾಕಬೇಕು ಅನ್ನೋಂಥ ದೃಷ್ಟಿಯಿಂದ ಕರೀತಾ ಇದ್ದೀವಿ. ಇದಾದಮೇಲೆ ಬಹುಶಃ ನಾನು ಆತನ ತಿಕ್ಕಲ್ ಮಾತುಗಳಿಗೆ ಆತನ ಲಫ್ಡಾ ಮಾತುಗಳಿಗೆ ಉತ್ತರ ಕೊಡಬೇಕಾದಂಥ ಪ್ರಮೇಯ ಇರೋದಿಲ್ಲ ಅಂತ ನಾನಾದರೂ ತಿಳಿತಾ ಈ ನೀರು ಹೇಮಾವತಿ ನೀರನ್ನು ತರುವಂಥ ವಿಚಾರದಲ್ಲಿ ಯಾವ್ಯಾವ ಸರ್ಕಾರಗಳು ಏನೇನು ಮಾಡಿವೆ ಅನ್ನೋಂಥ ವಿಚಾರನ ಸನ್ಮಾನ್ಯ ಶಾಸಕರಾದಂಥ ಬಾಲಕೃಷ್ಣರವರು ಅವ್ರಿಗಿರ್ತಕ್ಕಂಥ ಮಾಹಿತಿ ಅವ್ರಿಗಿರ್ತಕ್ಕಂಥ ದಾಖಲಾತಿಗಳ ಪ್ರಕಾರ ಮಾತಾಡಿರೋಂಥದ್ದನ್ನ ಬಾಲಕೃಷ್ಣ ಮಿಸ್ಟರ್ ಬಾಲಕೃಷ್ಣ ನೀನು ಕೈ ಕುಣಿಸ್ಕೊಂಡು ನೀನು ಕುಂಡಿ ಕುಣಿಸ್ಕೊಂಡು ಮಾತಾಡಿದ್ರೆ ನೀನು ಲೀಡರ್ ಆಗಿಬಿಡಲ್ಲ, ಮೀಟ್ರ್ ಇರಲ್ಲ ಅಂತ ನಿನ್ನ ಸಂಸ್ಕೃತಿ, ನೀನು ಕೊಳಚೆ ಸಂಸ್ಕೃತಿ, ನಿನ್ನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಮಾತುಗಳಿವೇನಿವೆ, ನಿನ್ನ ವ್ಯಕ್ತಿತ್ವ ಏನಿದೆ, ವೇದಿಕೆ ಮೇಲೆ ನಿಂತಾಗ ಮಾತಾಡೋದೊಂದು ಅಥವಾ ನಿನ್ನ ಖುದ್ದು ಮನಸ್ಥಿತಿ ಏನಿದೆ ಅನ್ನೋಂಥದ್ದನ್ನ ನಿನ್ನ ಹೊಲಸು ಬಾಯಿಯಿಂದ ನಿನ್ನ ಕೊಚ್ಚೆ ಬಾಯಿಯಿಂದ ಹೇಳಿದ್ಯಾ ಅನ್ನೋಂಥದ್ದನ್ನ ಮತ್ತೊಮ್ಮೆ ನಿನಗೆ ಜ್ಞಾಪಕ ಮಾಡಿಕೊಡ್ತಾ ಬಾಲಕೃಷ್ಣರವರು ರಾಜಕೀಯಕ್ಕೆ ಬಂದ ನಂತರ ಬಂಕ್ ಮಾಡ್ಕೊಂಡ್ರು, ಗ್ಯಾಸ್ ಏಜೆನ್ಸಿ ಮಾಡ್ಕೊಂಡ್ರು, ಜಮೀನು ಮಾಡ್ಕೊಂಡ ಬೆಂಗಳೂರು ಅಕ್ಕಪಕ್ಕ, ಬೆಂಗಳೂರಲ್ಲಿ ಮನೆ ಕಟ್ಟ ಅಂತಕ್ಕಂಥ ತಿಕ್ಕತನದ ಮಾತುಗಳನ್ನು ಆಡ್ತಿರ್ತಕ್ಕಂಥ ಮಂಜ ಬಾಲಕೃಷ್ಣ ಅವರ ಪೂರ್ವಿಕರು, ಬಾಲಕೃಷ್ಣ ಅವ್ರ ತಂದೆ ಅಲ್ಲ, ಬಾಲಕೃಷ್ಣ ಅವ್ರ ತಾತ ಅಲ್ಲ, ಅವ್ರ ಮುತ್ತಾತ ಅಲ್ಲ, ಅವ್ರಿಗಿಂತ ಹಿಂದೂ ತಲೆಮಾಲಿ ಇರ್ಬೇಕು. ಬಹುಶಃ ಅವತ್ತೇ ಆತನ ಕುಟುಂಬಕ್ಕೆ, ಬಾಲಕೃಷ್ಣರಿಗೆ ಮತ್ತು ಆತರ ಸಹೋದರರಿಗೆ ಕನಿಷ್ಠ ಒಂದು 300 ಎಕರೆ ಜಮೀನನ್ನು ಬಿಟ್ಟೋಗಿರ್ತಕ್ಕಂಥದ್ದು ನನ್ನ ಬಾಲಕೃಷ್ಣ ಅವರ ಫಿಡಬಿಟ್ಟಿಂದ ಪ್ರತಿ ಚುನಾವಣೆಯಲ್ಲೂ ನೀನು ನೋಡ್ತಾ ಇದೆಯಾ ಮುಟ್ಟಾಳ, ಅದಿದ್ದು ಕೂಡ ಸುಮ್ಮನೆ ಬಾಯಿ ಬಂದಂಗೆ ಬೊಗಳುತ್ತೀಯಲ್ಲಪ್ಪ ಅಂತಕ್ಕಂಥ ವಿಚಾರವನ್ನು ಪುನಃ ಮನನ ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ಬಾಲಕೃಷ್ಣ ಅವರು ನಿನ್ನೆ ಮೊನ್ನೆ ಜಮೀನನ್ನು ನೋಡಿದವರಲ್ಲ, ನೀನಂತೂ ಆಮೇಲೆ ಬಡತನನ ನಾನೇನು ಅದನ್ನ ತಪ್ಪು ಅಂತ ಹೇಳೋದಿಲ್ಲ, ಬಡತನ ಒಳ್ಳೆ ಬಡತನ ಆಗಿರಬೇಕು, ಅದಕ್ಕಿರಬೇಕಾದಂಥ ಸೌಜನ್ಯ ನೈತಿಕತೆ ಇದ್ದರೆ ಬಡತನ ಸಿರಿತನ ಎಲ್ಲ ಒಂದೇ ಅಂತಕ್ಕಂಥ ವಿಚಾರ. ನಿನ್ನ ಸ್ಥಿತಿಗತಿ, ನಿನ್ನ ವೇಗದ ಬೆಳವಣಿಗೆಗಳಿಗೆ ಎಲ್ಲಿಂದ ಬಂತು ಅಂತಕ್ಕಂಥದ್ದನ್ನ ನೀನು ಒಂದು ಸರ್ತಿ ನಿನ್ನ ಆತ್ಮಾವಲೋಕನ ಮಾಡಬೇಕು. 5 ವರ್ಷ ಶಾಸಕನಾಗಿದ್ದ ಅವಧಿ ಒಳಗೆ ಮಧ್ಯೆ ಏನಾದರೂ 2.5 ವರ್ಷ ಅಥವಾ 3 ವರ್ಷ ಕರೋನಾ ಏನಾದರೂ ಬರದೇ ಇದ್ದಿದ್ರೆ ನಿನ್ನನ್ನು ಈ ತಾಲೂಕಿನ ಜನ ಅರಿದು ಹಂಚ್ಬಿಟ್ಟಿರೋರು. ಆ 2-3 ವರ್ಷ ಯಾರು ಒಬ್ಬರನ್ನ ಒಬ್ಬರು ನೋಡೋಕ್ಕಾಗದೇ ಇರತಕ್ಕಂಥ ಈ ವಿಶ್ವವೇ ಒಂಥರ ಮುಖ ಮುಚ್ಕೊಂಡು ಕುಳ್ಕೋಬೇಕಾದಂಥ ದೊಡ್ಡ ಮಾರಣಾಂತಿಕ ಅದೊಂದು ರೋಗ ಏನು ಬಂದಿತ್ತು. ಹಾಗಾಗಿ ನೀನು ಎಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ ಅಂತ ಕೇಳೋ ಸಂಖ್ಯೆ ಕಮ್ಮಿಯಾಗಿ ಇಂಥ ಬಾಯಿಗೆ ಬಂದಂಥ ತಿಕ್ಲು ಮಾತುಗಳನ್ನ ನೀನು ಮಾತಾಡ್ತಾ ಇದೆಯಾ. ಆ ಸಂದರ್ಭದಲ್ಲಿ ನಿನ್ನ ಅಮೋದ ಪ್ರಮೋದ್, ನಿನ್ನ ಅವಾಗಿದ್ದಂಥ ಸ್ವಲ್ಪ ಅವಧಿ ಒಳಗೆ ನೀನು ಮಾಗಡಿ ಒಳಗಿದ್ದಂಥ ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಅನ್ನೋಂಥ ತಹಶೀಲ್ದಾರು ನಮ್ಮ ಕಣ್ಣೆದುರಿಗೇನೆ ಒಂದು ದಿನ ನಾನು ಇಷ್ಟೊತ್ತು ಬರ್ತೀನಿ ನೀವು ಇರಬೇಕ್ರಿ ಅಂತ ನೀನು ಹೇಳ್ತಾ ಇದ್ದೆ, ನಾನು ಅವಾಗಿರೋಕ್ಕಾಗಲ್ಲ, ಹೊರಗಡೆ ಜಮೀನಿನ ಮಾಜರ್ಗೆ ಹೋಗ್ಬೇಕಾಗದೆ ಅಂತ ಹೇಳ್ತಾನೆ. ಒಬ್ಬ ತಹಶೀಲ್ದಾರನ್ನು ಕಂಟ್ರೋಲ್ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ, ಬಹುಶಃ ಇದನ್ನ ಈ ಪದನ ನಪುಂಸಕ ಅಂತಲೇ ಬಳಸ್ಬೋದೇನೋ ಅಂತ ಇದಕ್ಕೆ ಸೇರಿದಂಥವ್ನು ನೀನು ಬೇರೆಯವರ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ನೈತಿಕತೆ ನಿನಗೆ ಇಲ್ಲ ಅಂತಕ್ಕಂಥ. ಜೊತೆಗೆ ನೀನು 2014-16 ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಅಥವಾ ವಿಡಿಯೋ ಅಲ್ಲ, ಪೇಪರ್ ಕಟಿಂಗ್ ಐತೆ, ನಾನು ತಮ್ಮಲ್ಲಿ ಹಂಚ್ತೀನಿ ಅಂತ, ತಮ್ಮಲ್ಲಿ ನಾನು ಅದನ್ನ ಹಂಚ್ಕೊಳ್ತೀನಿ ವಿಡಿಯೋ ಅಥವಾ ವಾಟ್ಸಪ್ ಮುಖಾಂತರ. ದೇವೇಗೌಡ ಮತ್ತು ಕುಮಾರಸ್ವಾಮಿ, ಯಾವತ್ತೂ ನೀನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ವೀರಾವೇಶದಿಂದ ಮಾತಾಡಿದ್ದೆ, ದೇವೇಗೌಡ ಮತ್ತು ಕುಮಾರಸ್ವಾಮಿ ಹೇಮಾವತಿಗೆ ಅಡ್ಗಾಲ ಆಗದೆ ಇರಲಿ ಅಂತಕ್ಕಂಥದ್ದು, ಅದನ್ನು ಕೂಡ ನಿನಗೆ ತಂದು ಕೊಡ್ತೀನಿ. ನಿಂದು ಬಾಯ ಅಥವಾ ಹಳ್ಳಿ ಕಡೆ ಜನ ಮಾತಾಡ್ತಕ್ಕಂಥ ಇನ್ನೊಂದು ಚಪ್ಲಿನ ಅಂತ ಅಂತಾರಲ್ಲ, ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ್ಯಾವ ವೇಷವನ್ನು ಬಣ್ಣವನ್ನು ಹಾಕ್ತೆ, ಯಾವ ಪಾತ್ರಕ್ಕೆ ಸಂಬಂಧಪಟ್ಟಂಥ ಬಣ್ಣ ಹಾಕ್ತೀಯ ಅಂತ ನಾಟಕವನ್ನು
ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತೀಯ. ಆ ವಿಚಾರದಲ್ಲಿ ನೀನು ಬೇರೆ ಎಲ್ಲರಿಗಿಂತಲೂ ಒಂದು ಕೈ ಮೇಲಿದ್ಯಾ ನೀನು ಆ ನಾಟಕ ಪ್ರವೃತ್ತಿ ಒಳಗೆ. ಹೀಗೆ ಅದ ನಂತರ ಅಲ್ಲಿಂದ ಪುನಃ ಇನ್ನೂ ಬಾಲಕೃಷ್ಣ ಅವ್ರ ಮೇಲಿನ ಆರೋಪ ಪಟ್ಟಿನ ಪುನಃ ಮುಂದುವರಿಸ್ತಾ ಹೋಗ್ತೀಯ. ಹೇಳ್ತೀಯ 600 ಕೋಟಿ ಹಗರಣ, ರಸ್ತೆ ಕಾಮಗಾರಿಗಳಲ್ಲಿ 600 ಕೋಟಿ ಹಗರಣ ಮಾಡಿದಂಥವ್ರು ಹಾಗೆ ಹೀಗೆ ಅಂತ. 5 ವರ್ಷಗಳ ಕಾಲ, ಅದರೊಳಗೆ 2 ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು CM ಕೂಡ ಆಗಿದ್ದರು. ನೀನು ಶಾಸಕನಾಗೂ ಕೂಡ ಇದ್ದೆ. ಅಂದರೆ ನೀನು ಇವಾಗ ಕೈಲಿ ಆಗದೇ ಇರೋನು ಅಂತಾನ, ಬೆನ್ನಿಡ್ದವ್ರವನು ಅಂತಾರ, ಏನು ಅನ್ಬೇಕು ನಿನ್ನ ಅಂತ ಅವಧಿಗೆ ಬಾಲಕೃಷ್ಣ ಸೋತು ಮಾಜಿ ಆಗ್ಬಿಡ್ತಿದ್ದಂಥ ಅವಧಿಲಿ ನಿನ್ನ ಕೈಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥದ್ದನ್ನು ತನಿಖೆ ಮಾಡಿಸಿ 600 ಕೋಟಿ ಒಳಗೆ ಬಾಲಕೃಷ್ಣ ಅವ್ರ ಪಾತ್ರ ಏನಾದರೂ ಇತ್ತು ಅಂತ ಅಂದಿದ್ರೆ ಕಾನೂನು ಪ್ರಕಾರ ಯಾವ ಶಿಕ್ಷೆಯನ್ನು ಕೊಡಿಸ್ಬೋದಾಗಂಥ ಶಕ್ತಿ ನಿನಗವತ್ತು ಕೊಟ್ಟಿದ್ದಾಗ, ಅದ್ರ ಜೊತೆಗೆ ನಿನ್ನ ಇದು ನೇರವಾಗಿ ಕುಮಾರಸ್ವಾಮಿ ಅವ್ರ ಜೊತೆ ನಿನ್ನ ಪಕ್ಷದ ಸಂಬಂಧ ಇದ್ದರೆ, ಈ ಕೂಡಿಕೆ ಸಂಬಂಧದಲ್ಲಿ ಅಶ್ವಥ್ ನಾರಾಯಣ ಅವ್ರ ಜೊತೆನೂ ಚೆನ್ನಾಗಿದ್ದೆ ನೀನು. ಈ ಕೂಡಿಕೆ ಸಂಬಂಧ ಅಂತ ನಮ್ಮ ಮಳ್ಳಿ ಕಡೆ ಹೇಳ್ತಕ್ಕಂಥ ಅದು ಬಿಡು, ನಿನ್ನ ವಿಚಾರದಲ್ಲಿ ನಿನ್ನ ಕುಟುಂಬದಿಂದ ಆ ಸಂಬಂಧದ ವಿಚಾರ ಜಾಸ್ತಿ ನಾವು ಹೇಳಬೇಕಾಗಿಲ್ಲ. ಕೂಡಿಕೆ ವಿಚಾರ ನಿಮ್ಗೆ ಚೆನ್ನಾಗಿ ಗೊತ್ತು. ಆ ಸಂಬಂಧದ ಅಶ್ವಥ್ ನಾರಾಯಣ ಅವ್ರ ಜೊತೆ ಇದ್ದಂಥ ನಿನ್ನ ಅವತ್ತಿನ ಗೆಳೆತನದಿಂದ ಕುಮಾರಸ್ವಾಮಿ ಅವ್ರನ್ನ ವಾಚಾಮ ಗೋಚರ ಅಶ್ವಥ್ ನಾರಾಯಣ ಬೈದ್ರುವೆ ಯಾಕಣ್ಣ ಹಿಂಗೆ ಮಾತಾಡ್ತಾ ಇದೆಯಾ ನಮ್ಮ ಕುಮಾರಣ್ಣನ ಅಂತ ಕೇಳೋಕ್ಕಾಗ್ದಿರ ಹೇಳಿ ನೀನು ಮೀಟ್ರಿದ್ರೆ ನೀನು ನಮ್ಮ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಂತ ಪ್ರತಿಪಾದಿಸು. ಮೀಟ್ರ್ ವಿಚಾರಕ್ಕೆ ಬರ್ತೀಯಾ ಮಂಜು? ಅದೇನೋ ಇನ್ನೊಂದು ಹೇಳ್ತಾನೆ, ನನ್ನ ಕೆಣಕ್ತೀಯ ಬಾಲಕೃಷ್ಣ ಅಂತ. ನೀನು ಯಾರಯ್ಯ ನಿನ್ನನ್ನು ಏನು ಅನ್ಕೊಂಡಿದ್ದೆ ನೀನು? ಒಂದು ಕೊಚ್ಚೆ ಒಳಗಿರ್ತಕ್ಕಂಥ ಹುಳು ಅಂತಕ್ಕಂಥದ್ದು ನನ್ನ ಭಾವನೆ ನಿನ್ನ ಬಗ್ಗೆ. ಗಟಾರೊಳಗಿರ್ತಾವಲ್ಲ ಈ ಥರ ಹುಳುಗಳು, ಜಾಸ್ತಿ ದಿನ ನೀರು ನಿಂತು ಒಂದೇ ಜಾಗದಲ್ಲಿ ರಾಡಿ ಆದಂಥ ನೀರಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕ್ರಿಮಿ ನೀನು. ನನ್ನ ಕೆಣಕ್ತಿಯ ಬಾಲಕೃಷ್ಣ ಅಂದರೆ ನಿನ್ಗೆ ಏನೈತೆ ಅಸ್ತಿತ್ವ? ಲೇ ಮಂಜ, ನಿನ್ಗೆ ಅಸ್ತಿತ್ವ ಏನಿದೆಯೋ? ನಿನಗೆ ಮಾತಾಡಬೇಕಾದ್ರೆ ಸ್ವಲ್ಪ ಗೌರವವಾಗಿ ಮಾತಾಡಯ್ಯ. ಈ ವೇದಿಕೆ ಸಾವಿರಾರು ಜನ ನೋಡಿ ಫಾಲೋ ಮಾಡ್ತಿರ್ತದೆ. ನಾನು ಆಗಲೇ ಹೇಳಿದ್ದೀನಿ, ನಿನ್ನ ಬಗ್ಗೆ ಇಷ್ಟೊಂದು ಮಾತಾಡಲಿಕ್ಕೂ ಕೂಡ ಮನನೊಂದು ಮಾತಾಡ್ತಾ ಇರೋದಿದು. ನಿನಗೆ ಆ ಯೋಗ್ಯತೆ ಇಲ್ವಲ್ಲ, ಅರಿವಿನ ಯೋಗ್ಯತೆ ಇಲ್ಲಲ್ಲ ಅನ್ನೋಂಥ ಕಾರಣಕ್ಕೆ ಎಚ್ಚೆತ್ಕೊಳ್ಳಿ ಅಂತ. ಇನ್ಮೇಲೆ ಅದು ಸರಿಯಾಗಿ ಮಾತಾಡುತ್ತೇನೆ. ಯಾವ ಮೀಟ್ರು ನೀನು ಬಾಲಕೃಷ್ಣ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು? ಯಾವ ಮೀಟ್ರು ಬಾಲಕೃಷ್ಣ ಅವರು ಕಾರ್ಯಕರ್ತನ ವಿಚಾರದಲ್ಲಿ, ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು ಅನ್ನೋಂಥ ವಿಚಾರದಲ್ಲಿ ಪುದೂರಿನಲ್ಲಿ ಅವ್ರ ಮೇಲೇ ಕೇಸ್ ಆಗ್ತದೆ ಅಂತ ಗೊತ್ತಿದ್ರು ಹೋಗಿ ಸಬ್ ಇನ್ಸ್ಪೆಕ್ಟರ್ಗೆ, ಸರ್ಕಲ್ ಇನ್ಸ್ಪೆಕ್ಟರ್ ನಂದೀಶ್ ಅವರು ಇವತ್ತು ದಿವಂಗತರಾಗಿದ್ದಾರೆ, ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಮೀಟ್ರ್ ಬಗ್ಗೆನಾ ನೀನು ಹೇಳ್ತಾ ಇರೋದು? ಅಥವಾ ಹಿಂದೆ ಒಂದು 10-15 ವರ್ಷಗಳ ಹಿಂದೆ ಮಾಗಡಿ ಮಾಜಿ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮ್ರವ್ರನ್ನ ಅಶೋಕ್ ಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿಬಿಟ್ಟಾಗ ಅವ್ರ ಮನೆಯಿಂದ ಬರಲಿಕ್ಕೆ ಬಾಲಕೃಷ್ಣ ಅವರು ಅವ್ರ ಮನೆಯಿಂದ ಅವರನ್ನು ಕರೆತರಲಿಕ್ಕೆ ಚಾಲಕ ಇದ್ದಿದ್ರು ಕೂಡ ರಾತ್ರಿ 2 ಗಂಟೆಗೆ ಅವರೇ ಡ್ರೈವ್ ಮಾಡಿಕೊಂಡು ಬಂದು ಒಂದು ಸತ್ಯಾಗ್ರಹ ರಾತ್ರಿ 3 ಗಂಟೆಗೆ ಕುಳಿತಲ್ಲ ಪೊಲೀಸ್ ಸ್ಟೇಷನ್ ಎದುರಿಗೆ. ಆ ಮೀಟ್ರ ನೀನು ಕೇಳ್ತಾ ಇರೋದು ಬಾಲಕೃಷ್ಣ ಅವ್ರ ಮೀಟ್ರನ್ನ? ಅಥವಾ ಇನ್ನೊಂದು ವಿಚಾರದಲ್ಲಿ ಈ ಮೀಟ್ರ್ ಬಗ್ಗೆ ನಮಗೆ ಪಾಪ ಏನು ಹೇಳಲಿಕ್ಕಾಗಲ್ಲ. ಯಾವುದು ಅರ್ಶಿನ ಕುಂಕುಮ ಹಚ್ಚಿ ಗಂಧದ ಕಡ್ಡಿ ತೊಗೊಂಡು ಪೂಜೆ ಮಾಡಿ ಆ ಯೋನಿ ಪೂಜೆ ಮೀಟ್ರ್ ಬಾಲಕೃಷ್ಣ ಅವ್ರಿಗಿಲ್ಲ. ಆ ಮಂಜ ನಿನ್ನ ಥರ ಪೂಜೆಯ ಅವಶ್ಯಕತೆಯೂ ಇಲ್ಲ, ಅಥವಾ ಅಷ್ಟು ಅಧೋಗತಿಗೂ ಕೂಡ ಇಳಿದಿಲ್ಲ ಅಂತಕ್ಕಂಥ ಮಾತನ್ನು ನಿನಗೆ ನೆನಪಿಸ್ಕೊಡ್ತೀನಿ ಮಂಜ. ನನ್ನ ಅಕ್ಕ ಮಂಜಕ್ಕ, ನಿನ್ನ ಶ್ರೀಮತಿ ಧರ್ಮಪತ್ನಿ ಒಳ್ಳೆಯವಳಾಗಿರೋದಕ್ಕಿನ್ನೂ ನೀನು ಮನೇಲಿದೆಯಾ? ಆಕೆಯ ಮಾತೃ ಹೃದಯ ಭೂಮಿಗೆ ಹೋಲಿಸೋರ ಹೆಣ್ಣನ್ನು ಆಕೆಗಿರ್ತಕ್ಕಂಥ ದೊಡ್ಡ ಗುಣದಿಂದ ಇನ್ನೂ ನೀನು ಮನೇಲಿದೆಯಾ? ನೀನು ಮಾಡಿರ್ತಕ್ಕಂಥ ಹಲ್ಕಾಯಿ ಕೆಲಸಗಳು ಇಷ್ಟು ಜಗಜ್ಜಾಹಿರಾತಾದರೂ ಕೂಡ ಆ ಮಕ್ಕಳುಗಳ ಮೇಲೆ, ನಿನ್ನ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳುಗಳ ಮೇಲೆ ಆಗ್ಬೋದಾದಂಥ ಪರಿಣಾಮ ಏನು ಬೇರೆಯವ್ರ ಎದುರಿಗೆ ಸಮಾಜದಲ್ಲಿ? ನಿಮ್ಮ ಧರ್ಮಪತ್ನಿಯವ್ರ ಬಗ್ಗೆ ಅವ್ರಿಗೆ ಆ ಮಾನಸಿಕವಾಗಂಥ ತೊಳಲಾಟ ಏನಾಗ್ಬೋದು ಅಂತಕ್ಕಂಥದ್ದು ಅರಿವಿಲ್ಲದೆ ನೀನು ಬಾಯಿಗೆ ಬಂದನಿಗೆ ನೀನು ಚಕ್ಕಂದ ಆಡ್ಕೊಂಡು 5 ವರ್ಷ ಕಾಲ ಕಳೆದವು. ನೀನು ಅರ್ಶಿನ ಕುಂಕುಮ ಇಟ್ಟು ಗಂಧದ ಕಡ್ಡಿ ತೊಗೊಂಡು ಅದೇನೋ ಪೂಜೆ ಮಾಡ್ಕೊಂಡು ನೀನು ಮಂಜ ಇನ್ನೂ ನಿನ್ನ ಯೋಗ್ಯತೆ ಬಗ್ಗೆ ಇನ್ನೂ ಮಾತಾಡಬೇಕೇನೋ ಮಂಜ? ಹಾಂ, ಕಲ್ತ್ಕೊಳ್ಳೋ. ಅವಾಗ ಯಾವುದೋ ಒಂದು ಗೊಲ್ಲ ಸಮುದಾಯಕ್ಕೆ ಸೇರಿದಂಥ ಬಾಲಕೃಷ್ಣ ಅವ್ರ ಡ್ರೈವರ್ನ ತಾಯಿಯವ್ರ ಬಗ್ಗೆ ಅಸಂಬದ್ಧವಾಗಿ ಅತ್ಯಂತ ಕೆಟ್ಟ ಮಾತು, ಗೋಳಿ ಮಗನೆ, ಇನ್ನೂ ಅದು ಹೇಳಲಿಕ್ಕೂ ಕೂಡ ಕೆಟ್ಟ ಮಾತುಗಳು. ಇಂಥ ಯೋಗ್ಯತೆ ನೀನು ಬಾಲಕೃಷ್ಣ ಅವ್ರ ಬಾಯಿಯನ್ನು ಹರಕಲು ಬಾಯಿ ಮಾಡ್ಕೊಬಿಡಿ ಅಂತ ಇದೆ. ನೀನು ಕೊಳಕು ಹುಳು, ನೀನು ಒಂದು ಸಮಾಜಕ್ಕೆ ಕೊಳಕು, ನೀನು ಒಂದು ನೈತಿಕತೆ ಸತ್ತಿರ್ತಕ್ಕಂಥ, ನೈತಿಕವಾಗಿ ಅಧಪತನವಾಗಿರ್ತಕ್ಕಂಥ ನೀನು ಬೇರೆಯವರ ನೈತಿಕತೆ ಬಗ್ಗೆ ನೀನು ಮಾತಾಡ್ತೀಯಲ್ಲ. ಲೇ ಮಾಮ, ಮಂಜು ಮಾಮ, ಯಾವುದೋ ಗ್ಯಾಸ್ ಏಜೆನ್ಸಿ ಇದೆಲ್ಲ ಯಾವತ್ತೋ